Worthy is the Lamb. Worthy is the Lamb. You are holy, holy. Are you Lord God Almighty? Worthy is the Lamb. Worthy is the Lamb. You are holy. ವಿಚಿತ್ರವಾಗಿಯೂ ಅದ್ಭುತವಾಗಿಯೂ ನನ್ನ ಸೃಷ್ಟಿಸಿದ ತಂದೆ ನೀನೇ. ಅಮೂಲ್ಯವಾಗಿಯೂ ಮಾನ್ಯವಾಗಿ ನನ್ನ ಸ್ವೀಕರಿಸಿದ ತಂದೆ ನೀನೇ. Hallelujah. Praise God. Come on, hallelujah. Come on, shout hallelujah. Okay. ಇಲ್ಲಿ ನಿಮಗೆ ಹಲ್ಲೆಲೂಯಾ ಹೇಳಲಿಕ್ಕೆ ಕಷ್ಟ ಆದರೆ ಪರಲೋಕದಲ್ಲಿ ನಿಮಗೆ ನಿಲ್ಲಕ್ಕೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಯಾವಾಗಲೂ ಹಲ್ಲೆಲೂಯಾ ಇರ್ತದೆ. ಹಲ್ಲೆಲೂಯಾ ಎಂಬುವಂಥದ್ದು ಅದು ಡಿನಾಮಿನೇಷನ್ ಲ್ಯಾಂಗ್ವೇಜ್ ಅಲ್ಲ, ಇದು ಪರಲೋಕದ ಲ್ಯಾಂಗ್ವೇಜ್. ರೈಟ್? 19ನೇ ಅಧ್ಯಾಯ 5ನೇ ವಚನ. ಯೇಸುವಿನ ಶಿಷ್ಯನಾದ ಯೋಹಾನನು ಈ ಒಂದು ಶಬ್ದವನ್ನು ಕೇಳುತ್ತಾನೆ. ಪರಲೋಕದಲ್ಲಿ ಒಂದು ಗುಡುಗಿನಂಥ ಶಬ್ದ. ರೈಟ್? ಅವನು ಏನು ಅಲ್ಲಿ ನೋಡಿದ, ಕೇಳಿದ, ಬರೆದ, ಇದು ನಿರಂತರವಾಗಿ ಅಲ್ಲಿ ನಡೀತಾ ಇದೆ. ರೈಟ್? ಓದಿಯ ವಚನವನ್ನು 9ನೇ ಅಧ್ಯಾಯ 5ನೇ ವಚನ. ಪ್ರಕಟಣೆ ಗ್ರಂಥ 19:5. ಓಕೆ, ವಿಲ್ಮಸ್ಟರ್ ಓದಿ. ಆಮೇಲೆ ಸಿಂಹಾಸನದ ಕಡೆಯಿಂದ ಬಂದ ಒಂದು ಶಬ್ದವು, ದೇವದಾಸರೆಲ್ಲರೇ, ದೇವರಿಗೆ ಭಯಪಡುವ ಹಿರಿಕಿರಿಯರೇ, ನಮ್ಮ ದೇವರನ್ನು ಕೊಂಡಾಡಿರಿ ಎಂದು ಹೇಳಿತ್ತು. ನೆಕ್ಸ್ಟ್ 6ನೇ ವಚನ. ತರುವಾಯ ಜನರ ದೊಡ್ಡ ಗುಂಪಿನ ಶಬ್ದದಂತೆಯೂ ಜಲಪ್ರವಾಹ ಘೋಷದಂತೆಯೂ ಗಟ್ಟಿಯಾದ ಗುಡುಗಿನ ಶಬ್ದದಂತೆಯೂ ಇದ್ದ ಒಂದು ಶಬ್ದವನ್ನು ಕೇಳಿದೆನು. ಅದು ಹಲ್ಲೆಲೂಯಾ. ಹೇಳ್ರಿ, ಹಲ್ಲೆಲೂಯಾ. ಸರ್ವಶಕ್ತನಾಗಿರುವ ನಮ್ಮ ದೇವರಾದ ಕರ್ತನು ಆಳುತ್ತಾನೆ. ಅವನು ಕೇಳಿದ, ಬರೆದ. ದಿಸ್ ಅ ಸ್ಪಿರಿಚುವಲ್ ರಿಯಾಲಿಟಿ. ರೈಟ್? ದಿಸ್ ಬೈಬಲ್. ಇದು ಯಾವುದೊಂದು ಡಿನಾಮಿನೇಷನ್ ಅಲ್ಲ, ಯಾವುದೊಂದು ಗುಂಪಿನದ್ದು ಲ್ಯಾಂಗ್ವೇಜ್ ಅಲ್ಲ, ಇದು ಪರಲೋಕದ ಲ್ಯಾಂಗ್ವೇಜ್. ರೈಟ್? ಹಲ್ಲೆಲೂಯಾ. ಹಲಾಲ್ ಅಂದರೆ ಹಲಲ್ ಅಂದರೆ ಸ್ತೋತ್ರ. ಲೂಯಾ ಅಂದರೆ ಯಾವೆ, ಹೀಬ್ರೂ ವರ್ಡ್ ಅದು. ಯಾವೆ ಅಂದರೆ ದೇವರು, ದೇವರಿಗೆ ಸ್ತೋತ್ರ, ಬೇರೆ ಏನಲ್ಲ. ಏನು ಈ ವರ್ಡಿನ ಅರ್ಥ? ಏನು? ದೇವರಿಗೆ ಸ್ತೋತ್ರ. ರೈಟ್? ಅದರಿಂದ ಹಲ್ಲೆಲೂಯಾ ಹೇಳಲಿಕ್ಕೆ ನಾಚಿಕೊಳ್ಬೇಡ್ರಿ. ಹಲ್ಲೆಲೂಯಾ ಹೇಳಲಿಕ್ಕೆ ಮುಜುಗರ ಮಾಡಬೇಡ್ರಿ. ರೈಟ್? ಇದು ನಮ್ಮದಲ್ಲ, ಅದು ಅವರದ್ದು ಅಂತ ಹೇಳಬೇಡ್ರಿ. ಹಲ್ಲೆಲೂಯಾ ಯಾವಾಗಲೂ ಹೇಳಿರಿ. ಇದು ಹೆವನ್ಲಿ ಲ್ಯಾಂಗ್ವೇಜ್. ಕೆಲವರು ಹಲ್ಲೆಲೂಯಾ ಪಸ್ಕ ಹಬ್ಬದ ಆಗ ಮಾತ್ರ ಹೇಳ್ತಾರೆ, ಪುನರುತ್ಥಾನ. ರೈಟ್? 40 days ಹಲ್ಲೆಲೂಯಾ ಬಿಲ್ಕುಲ್ ಹೇಳುವುದಿಲ್ಲ. 40 days ಹಲ್ಲೆಲೂಯಾ ಕೆಲವು ನಿಮಿಷ ಹೇಳುವುದೇ ಇಲ್ಲ. ಅಂದರೆ ಪರಲೋಕದಲ್ಲಿ ಏನಿಲ್ಲ, ಅದು 40 days. ರೈಟ್? ಪರಲೋಕ ಇರುವುದು ಸೂರ್ಯನ ಅಡಿಯಲ್ಲಿರುವ ಟೈಮ್ ಝೋನಲ್ಲೆಲ್ಲ. ರೈಟ್? ಅಲ್ಲಿಯ ಟೈಮ್ ಝೋನ್ ಬೇರೆ, ದೇವರ ಟೈಮ್ ಝೋನ್ ಬೇರೆ. ದೇವರ ಒಂದು ದಿನ ಅಂದರೆ ನಮ್ಮದು 1,000 ವರ್ಷ. ನಮ್ಮದು 1,000 ವರ್ಷ ಅಂದರೆ ದೇವರದ್ದು ಒಂದು ದಿನ. ರೈಟ್? ಈ 1000 ವರ್ಷ ಈ
ಇಲ್ಲಿಯ ಒಂದು ದಿನ ದೇವನು ಕ್ರಿಯೇಟ್ ಮಾಡಿದ್ದು ದೇವರ 4ನೇ ದಿನದಲ್ಲಿ. ಯಾವ ದಿನದಲ್ಲಿ? ದೇವರ 4ನೇ ದಿನ, ನಮ್ಮ ದಿನ 4ನೇ ದಿನದಲ್ಲಿ ಅಲ್ಲ. ಎಲ್ಲಿದೆ? ಓದಿ ಆದಿಕಾಂಡ 1ನೇ ಅಧ್ಯಾಯ 16ನೇ ವಚನ, 14-16. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು, ದಿನ ಸಂವತ್ಸರಗಳನ್ನು ತೋರಿಸಲಿ. ದಿನಗಳನ್ನು ಏನು ಹೇಳ್ತದೆ? ಲೆಟ್ ದೆಮ್ ಬಿ ಫಾರ್ ಸೈನ್ ಆ್ಯಂಡ್ ಸೀಸನ್ಸ್ ಆ್ಯಂಡ್ ಫಾರ್ ಡೇಸ್ ಆ್ಯಂಡ್ ಇಯರ್ಸ್. ನೆಕ್ಸ್ಟ್ ಓಕೆ. ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದ ದೀಪಗಳಂತಿರಲಿ ಅಂದನು. ಹಾಗೆ ಆಯಿತು. ನೆಕ್ಸ್ಟ್, ದೇವರು ಹಗಲನ್ನಾಳುವುದಕ್ಕೆ ದೊಡ್ಡ ಬೆಳಕನ್ನು, ಅಂದರೆ ಸೂರ್ಯನನ್ನು, ഇരുಳನ್ನಾಳುವುದಕ್ಕೆ ಚಿಕ್ಕ ಬೆಳಕನ್ನು, ಈ 2 ದೊಡ್ಡ ಬೆಳಕುಗಳನ್ನು ಉಂಟು ಮಾಡಿದನು. ಆತ ನಕ್ಷತ್ರಗಳನ್ನು ಸಹ ಉಂಟು ಮಾಡಿದನು. ನೆಕ್ಸ್ಟ್, ದೇವರು ಆ ಬೆಳಕುಗಳನ್ನು ಆಕಾಶದಲ್ಲಿಟ್ಟು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೂ ಹಗಲಿರುಳುಗಳನ್ನು ಆಳುವುದಕ್ಕೂ ಬೆಳಕನ್ನು ಕತ್ತಲನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಓಕೆ. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವು ಆಗಿ 4ನೇ ದಿನವಾಯಿತು. ಇದು ಯಾರ ದಿನ? ಇದು ದೇವರ ದಿನ. ಹಾಗಾದರೆ 3ನೇ ದಿನ ದೇವರು ಸೃಷ್ಟಿ ಮಾಡಿದ. ಈ ದಿನ ಇರಲಿಲ್ಲ. ಮನುಷ್ಯನ ಈ ದಿನ ಇರಲಿಲ್ಲ. ದೇವರ 3ನೇ ದಿನದಲ್ಲಿ. ಹಲೋ, ಕೇಳ್ತಾ ಇದ್ದೀರಾ? ಇದು ದೇವರ 4ನೇ ದಿನ. ದೇವರ 3ನೇ ದಿನದಲ್ಲಿ ಸೂರ್ಯ ಚಂದ್ರ ಇಲ್ಲ. ರೈಟ್? ನಕ್ಷತ್ರಗಳಿಲ್ಲ ದೇವರನ 3ನೇ ದಿನದಲ್ಲಿ. ಇರಲಿ, ಸೈಂಟಿಸ್ಟ್ಗಳ ಪ್ರಕಾರ ಸೂರ್ಯನು ಒಂದು ಏನಂತೆ ನಕ್ಷತ್ರ. ಅದು ಸಣ್ಣ ನಕ್ಷತ್ರ. ನಕ್ಷತ್ರಗಳು, ಸೂರ್ಯ, ಚಂದ್ರ, ಗ್ಯಾಲಕ್ಸಿಗಳಂತ ಹೇಳ್ತಾರೆ. ಒಂದು ಗ್ಯಾಲಕ್ಸಿಯಲ್ಲಿ ಎಷ್ಟೋ ಮಿಲಿಯನ್ ಬಿಲಿಯನ್ ನಕ್ಷತ್ರಗಳಿವೆ. ಅಂಥದ್ದು ಎಷ್ಟೋ ಗ್ಯಾಲಕ್ಸಿಗಳಿವೆ. ಕೇಳ್ತಾ ಇದ್ದೀರಾ? ಒಂದು ಗ್ಯಾಲಕ್ಸಿ ಅಂದರೆ ಎಷ್ಟೋ ಮಿಲಿಯನ್ ಬಿಲಿಯನ್ ನಕ್ಷತ್ರಗಳಿವೆ. ರೈಟ್? ನಕ್ಷತ್ರಗಳು. ಅಂತಹ ಗ್ಯಾಲಕ್ಸಿಗಳು ಎಷ್ಟೋ ಮಿಲಿಯನ್ಸ್ ಇದೆ. ಆಲೋಚನೆ ಮಾಡಿರಿ, ನಮ್ಮ ದೇವರು ಎಷ್ಟು ದೊಡ್ಡವನಂತ. ಇದೆಲ್ಲ ಸೃಷ್ಟಿ ಮಾಡಿದ, ವಿಸಿಬಲ್ ವರ್ಲ್ಡನ್ನು ಸೃಷ್ಟಿ ಮಾಡಿದ ಆತನು. ಫ್ರಮ್ ದ ಇನ್ವಿಸಿಬಲ್ ವರ್ಲ್ಡ್. ವಿಸಿಬಲ್ ವರ್ಲ್ಡನ್ನು ದೇವರು ಕ್ರಿಯೇಟ್ ಮಾಡಿದ್ದು ಫ್ರಮ್ ಇನ್ವಿಸಿಬಲ್ ವರ್ಲ್ಡ್. ಕಾಣದ ಲೋಕದಿಂದ ಈ ಕಾಣುವ ಲೋಕವನ್ನು ಆತನು ಸೃಷ್ಟಿ ಮಾಡಿದ. ನಕ್ಷತ್ರ, ಒಂದು ನಕ್ಷತ್ರದ ಬೆಳಕು, ಒಂದು ಗ್ಯಾಲಕ್ಸಿಲಿ ಒಂದು ನಕ್ಷತ್ರದ ಬೆಳಕು ಭೂಮಿಗೆ ಬರಬೇಕಾದ್ರೆ ಬೆಳಕಿನ ವೇಗ ಅಂತ ಕರೀತಾರೆ. ಒಂದು ಬೆಳಕಿನ ವೇಗ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಪಾಸ್ ಆಗ್ತದೆ. ರೈಟ್? ಬೆಳಕಿನ ವೇಗ. ನಮ್ಮ ಬೈಕ್ 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ಕಾಣೋದಿಲ್ಲ, ಜುಪ್ ಅಂತ ಆಗ್ತದೆ. ಬೆಳಕು ಎಷ್ಟು ಸ್ಪೀಡ್ ಅಂತ ಹೇಳಿದ್ರೆ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ಪಾಸ್ ಆಯಿತು. 2 ಸೆಕೆಂಡ್ ಆಗೋಗ 6 ಲಕ್ಷ, 4 ಸೆಕೆಂಡ್ ಅಂತ ಹೇಳಿದರೆ 12 ಲಕ್ಷ. ಓಕೆ. 10 ಸೆಕೆಂಡಲ್ಲಿ 30 ಲಕ್ಷ ಕಿಲೋಮೀಟರ್ ಬೆಳಕು ಹೋಗ್ತದೆ ಅಲ್ಲ? 20 ಸೆಕೆಂಡಲ್ಲಿ 60, 40 ಸೆಕೆಂಡಲ್ಲಿ 120, 120 ಲಕ್ಷ ಕಿಲೋಮೀಟರ್ ಕೇವಲ 40 ಸೆಕೆಂಡಲ್ಲಿ. 1 ನಿಮಿಷಕ್ಕೆ 180. 180 ಲಕ್ಷ 1 ನಿಮಿಷಕ್ಕೆ, ಅಷ್ಟು ಬೆಳಕು. ಹಾಗೆಯೇ
ಭೂಮಿಗೆ, ಅದಕ್ಕೆ ಬೆಳಕಿನ ಅಂತರ ಅಂತ ಕರೀತಾರೆ. ಒಂದು, ಇಲ್ಲಿ ನಮಗೆ ಸೈನ್ಸ್ ಕಲಿಸ್ಲಿಕ್ಕಿಲ್ಲ, ನನ್ನ ದೇವರೆಷ್ಟು ದೊಡ್ಡವನಂತ ಹೇಳೋದು. ನನಗಿಂತ ಬೆಟರ್ ನಿಮಗೆ ಗೊತ್ತಿದೆ, ರೈಟ್? ಒಂದು ನಕ್ಷತ್ರದ ಬೆಳಕು ಭೂಮಿಗೆ ಬರಬೇಕಾದ್ರೆ 1 ವರ್ಷ ಆಗ್ತದೆ, ಅಷ್ಟು ದೂರ ಇದೆ. ಕೆಲವು 10 ವರ್ಷ ಅಷ್ಟು ದೂರ ಇದೆ. 10 ವರ್ಷ ಅಷ್ಟು ದೂರ ಅಂದರೆ ಟೈಮಿಂಗ್. ಕೆಲವು 100 ವರ್ಷ ಅಷ್ಟು ದೂರ ಇದೆ. ಕೆಲವು 1000 ವರ್ಷ ಅಂತೆ, ಅಷ್ಟು ದೂರ ಇದೆ. ಒಂದು ಗ್ಯಾಲಕ್ಸಿಯಿಂದ ಮತ್ತೊಂದು ಗ್ಯಾಲಕ್ಸಿಗೆ ಪಾಸ್ ಆಗಬೇಕಾಗುತ್ತೆ. ಬಟ್ ಇದನ್ನೆಲ್ಲ ಸೃಷ್ಟಿ ಮಾಡಿದವನು ನಿನ್ನ ತಂದೆ. ಹಲ್ಲೆಲೂಯಾ. ಇದೆಲ್ಲ ಸೃಷ್ಟಿ ಮಾಡಿದವನು ನಿನ್ನ ತಂದೆ. ಆತನು ಸೃಷ್ಟಿ ಮಾಡಿದವನು ನಿನ್ನ ಒಳಗೆ ಬಂದು ವಾಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಎಂಥ ದೊಡ್ಡ ದೇವರು, ಇಷ್ಟು ದೊಡ್ಡ ದೇವರು. Who lives in you. ಆತ ನಿಮ್ಮ ಒಳಗಿದ್ದಾನೆ. ಸೊಲ್ಯೂಷನ್ ನಿಮ್ಮ ಒಳಗಿದೆ. ನಿಮ್ಮ ಪ್ರೇಯರ್ ಆನ್ಸರ್ ನಿಮ್ಮ ಒಳಗಿದೆ. ಯಾಕಂದರೆ ನಿಮ್ಮ ಒಳಗೆ ತಂದೆ ಇದ್ದಾನೆ, ನೀವು ಮಾತ್ರ ಹೊರಗೆ ಹುಡುಕ್ತಾ ಇದ್ದೀರಿ. ಬೈಬಲ್ ಹೇಗೆ ಪ್ರಾರ್ಥನೆ ಮಾಡಬೇಕು, ಹೇಗೆ ಯಾರಿಗೆ ಪ್ರಾರ್ಥನೆ ಮಾಡಬೇಕು ಓದಿರಿ. ನೀವು ಪ್ರಾರ್ಥನೆ ಮಾಡ್ತೀರಿ, ರೈಟ್? ಹೇಗೆ ಪ್ರಾರ್ಥನೆ ಮಾಡಬೇಕು? ಎಲ್ಲಿದ್ದಾನೆ ಅವನು? ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯ 5ನೇ ವಚನ, ಮ್ಯಾಥ್ಯೂ ಚಾಪ್ಟರ್. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡ್ರಿ, ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೆಕ್ಸ್ಟ್, ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಏಕಾಂತದ ಕೋಣೆಯೊಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ, ಕೇಳ್ರಿ, ಅಂತರಂಗ. ಅಂತರಂಗ ಅಂದರೆ ಅಂತರಂಗ ಅಂದರೆ ಅಂತರಂಗ ಅಂದರೆ ಇನ್ನು ಒಳಗೆ ಅಂತರಂಗದಲ್ಲಿ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ. ನಿನ್ನ ಅಂತರಂಗದಲ್ಲಿ ಏನು ಕುದುರೆ ಆಟ ಆಡ್ತಾ ಇದ್ದಿ, ಏನು ಓಡ್ತಾ ಇದ್ದಿ, ಎಲ್ಲಿದ್ದಿ, ಹೊರಗೆ ನೀನು ಹೀ ಅಂತ ಸ್ಮೈಲ್ ಕೊಡ್ಬೋದು, ಒಳಗೆ ಏನು ಹೋರಾಟಗಳು ಆಗ್ತಾ ಇದೆ ಕೂತ್ಕೊಂಡಲ್ಲಿ ಎಲ್ಲ ನೋಡ್ತಾನೆ ಅವನು. ನಿನ್ನ ಇಂಟೆನ್ಷನ್ ಏನು, ಮೋಟಿವ್ ಏನು, ಉದ್ದೇಶ ಏನು, ಎಲ್ಲ ಒಳಗೆ ನೋಡ್ತಾನೆ. ನೀನು ಪ್ರಾರ್ಥನೆ ಮಾಡ್ತಿ, ಬೈಬಲ್ ಇದೆ, ಅಂತರಂಗದಲ್ಲಿರುವ ನನ್ನ ತಂದೆಯು ಅಂತರಂಗದಲ್ಲಿ ನಡೆಯುವುದನ್ನು ನೋಡಿ. ಇರುವ ನನ್ನ ತಂದೆಗೆ ಪ್ರಾರ್ಥನೆ ಬಿಡು, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ. ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಇದ್ದೀರಾ ಇಲ್ಲಿ? ಅಂತರಂಗದಲ್ಲಿರುವ ನಿನ್ನ ತಂದೆ ಅಂತರಂಗದಲ್ಲಿ ನಡೆಯುವುದನ್ನು ನೋಡಿ. ಅಂತರಂಗದಲ್ಲಿ ತುಂಬ ನಡೆಯುತ್ತದೆ. ಎಲ್ಲ ಪ್ರಾರಂಭವಾಗುವುದು ಅಂತರಂಗದಲ್ಲಿ. ನಮಗೆ ರಿಸಲ್ಟ್ ಮಾತ್ರ ಗೊತ್ತು, ಅಂತರಂಗದಲ್ಲಿ ಏನು ನಡೀತದೆ ಗೊತ್ತಿಲ್ಲ. ಭಾರಿ ಎಡ್ಡೆ ಎತ್ತೆಗೆ, ಭಾರಿ ಎಡ್ಡೆ ಎತ್ತೆಗೆ, ಭಾರಿ ಎಡ್ಡೆ ಎತ್ತೆಗೆ, ಭಾರಿ ಎಡ್ಡೆ ಎತ್ತೆಗೆ ಅಂದ್ ಎಡ್ಡೆ ನೀನು ಹೊರಗೆ ನೋಡುವುದು. ದಯಗಂಚಾಂಡ. ಹಲೋ, ನಿನ್ನ ಹೃದಯದಲ್ಲಿ ಏನು ನಡೀತದೆ ನಿನಗೆ ಗೊತ್ತು. ನಿನ್ನ ಹೃದಯದಲ್ಲಿ ಏನು ನಡೀತದೆ ತಂದೆಗೆ ಗೊತ್ತು, ಪಕ್ಕದವನಿಗೆ ಗೊತ್ತಿರಲಿಕ್ಕಿಲ್ಲ. ಆಚೆಯವನಿಗೆ ಗೊತ್ತಿಲ್ಲ, ಈಚೆಯವನಿಗೆ ಗೊತ್ತಿಲ್ಲ. ಬೈಬಲ್ ಹೇಳುತ್ತೆ, ಮನುಷ್ಯನ ಒಳಗಿರುವ ಜೀವ ಆತ್ಮಕ್ಕೆ ಅವನ ವಿಷಯ ಗೊತ್ತು. ಮನುಷ್ಯನ ಒಳಗಿರುವ ಜೀವಾತ್ಮಕ್ಕೆ ಯಾರ ವಿಷಯ ಗೊತ್ತು? ಅವನ ವಿಷಯ ಗೊತ್ತು. ದೇವರ ಆತ್ಮನಿಗೆ ದೇವರ ವಿಷಯ ಗೊತ್ತು. ನಿನ್ನ ಒಳಗೆ ನಡೆಯುವಂಥದ್ದು ನಿನ್ನ ಆತ್ಮಕ್ಕೆ ಮಾತ್ರ ಗೊತ್ತಾಗುವುದಲ್ಲ,
ದೇವರಿಗೂ ನಿನ್ನ ಆತ್ಮದೊಳಗೆ ಏನು ನಡೀತದೆ ಗೊತ್ತು, ಮತ್ತು ದೇವರ ಆತ್ಮನಿಗೆ ದೇವರ ವಿಷಯ ಗೊತ್ತು. ಯಾವಾಗ ನಾವು ಯೇಸುವನ್ನು ಅಂಗೀಕಾರ ಮಾಡುತ್ತೇವೆ, ನಾವು ದೇವರಿಂದ ಬಂದ ಆತ್ಮವನ್ನು ನಾವು ಹೊಂದಿದ್ದೇವೆ. ಈಗ ನಮ್ಮ ಹಾರ್ಟನ್ನು ಕ್ಲೀನ್ ಮಾಡುವಂಥದ್ದು ಬೇರೆ ಯಾವುದಲ್ಲ, ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯ ನಮ್ಮನ್ನು ಕ್ಲೀನ್ ಮಾಡುತ್ತದೆ. ನೀವು ಹೊಸದಾಗಿ ಹುಟ್ಟಿದಾಗ ಪ್ರೀತಿ ಸ್ವರೂಪಿಯಾದ ದೇವರಿಗೆ ಪ್ರೀತಿ ಸ್ವರೂಪಿಯಾದ ಮಕ್ಕಳಾಗಿ ಕ್ರಿಸ್ತನಲ್ಲಿ ನೀವು ಹುಟ್ಟಿದ್ದೀರಿ. ವಿ ಹ್ಯಾವ್ ದ ಡಿವೈನ್ ನೇಚರ್ ಇನ್ ಅವರ್ ಸ್ಪಿರಿಟ್. ದೈವಿಕವಾದ ಸ್ವಭಾವ ನಮ್ಮ ಆತ್ಮದಲ್ಲಿ ಇದೆ. ವಿ ಮಸ್ಟ್ ಆಕ್ಟಿವೇಟ್ ದಟ್ ಲೈಫ್, ಆಕ್ಟಿವೇಟ್ ದಟ್ ನೇಚರ್. ಆ ನೇಚರನ್ನು ನಾವು ಆಕ್ಟಿವೇಟ್ ಮಾಡಬೇಕು. ರೈಟ್? ನಮಗೆ ಖುಷಿ ಬಂದಾಗಿ ನಾವು ಜೀವಿಸುವಂಥದ್ದಲ್ಲ, ಆದರೆ ಆಯಿತು ಹೋದರೆ ಹೋಯ್ತಲ್ಲ ಲೈಫಲ್ಲಿ. ರೈಟ್? ಆದ್ದರಿಂದ ನಿನ್ನ ಒಳಗೆ ಸರಿ ಮಾಡುವಂಥದ್ದು ಏನಂತ ಹೇಳಿದರೆ, ಒಂದು ದೇವರ ವಾಕ್ಯ, ಎರಡನೇದ್ದು ನಿನ್ನ ವೈಯಕ್ತಿಕ ಪ್ರಾರ್ಥನೆ. ನಿನ್ನ ಒಳಗೆ ಏನಿದೆ ಅದೇ ಬಾಯಲ್ಲಿ ಬರುತ್ತದೆ. ನಿನ್ನ ಒಳಗೆ ಏನಿದೆ ಅದೇ ಬಾಯಲ್ಲಿ ಬರುತ್ತದೆ. ಬಾಯಿಯನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಹೃದಯವನ್ನು ಕ್ಲೀನ್ ಮಾಡಬೇಕು. ಹೃದಯ ಕ್ಲೀನ್ ಆಗದೆ ಬಾಯಿ ಕಂಟ್ರೋಲ್ ಆಗುವುದಿಲ್ಲ. ಬಾಯಿ ಇತರ ಮುಂದೆ ಕಂಟ್ರೋಲ್ ಆಗ್ಬೋದು, ವೈಯಕ್ತಿಕವಾಗಿ ಕಂಟ್ರೋಲ್ ಆಗುವುದಿಲ್ಲ. ಪರ್ಸನಲ್ ಲೈಫಲ್ಲಿ ಕಂಟ್ರೋಲ್ ಆಗೋದು ಇಂಪಾರ್ಟೆಂಟ್. ಬೈಬಲ್ ಒಬ್ಬನ ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನ ಮಾಡಲು ಶಕ್ತನು. ಹಿ ಕ್ಯಾನ್ ಏಬಲ್ ಟು ಬ್ರೈಡಲ್ ಹಿಸ್ ಬಾಡಿ. ನಮ್ಮ ದೇಹವನ್ನು ಆರೋಗ್ಯದಲ್ಲಿ ಇಡುವಂಥದ್ದು ನಮ್ಮ ನಾಲಿಗೆ. ನಮ್ಮ ಹಾರ್ಟನ್ನು ಹೆಲ್ತಿಯಾಗಿಡುವಂಥದ್ದು ನಮ್ಮ ನಾಲಿಗೆ. ನಮ್ಮ ಬ್ರೈನನ್ನು ಸೌಂಡ್ ಆಗಿಡುವಂಥದ್ದು ನಮ್ಮ ನಾಲಿಗೆ. ಹಲೋ, ನಮ್ಮ ಬ್ಲಡ್ ಸೆಲ್ಗಳನ್ನು ಹೆಲ್ತಿಯಾಗಿಡುವಂಥದ್ದು ನಮ್ಮ ನಾಲಿಗೆ. ನಮ್ಮ ಡೈಜೆಷನ್ ಸಿಸ್ಟಮನ್ನು ಕರೆಕ್ಟಾಗಿಡುವಂಥದ್ದು ನಮ್ಮ ನಾಲಿಗೆ. ಹಲೋ, ಹೇಳ್ತಾ ಇದ್ದೀನಿ. ನಮ್ಮ ಲಂಗ್ಸ್ಗಳು ಕರೆಕ್ಟ್ ಫಂಕ್ಷನ್ ಆಗುವುದು ನಮ್ಮ ನಾಲಿಗೆ. ನಾಲಿಗೆಯು ನರಕದಿಂದ ಬೆಂಕಿಯನ್ನು ಹಚ್ಚಿ ಪ್ರಪಂಚ ಎಂಬ ಚಕ್ರಕ್ಕೆ ಬೆಂಕಿ ಕೊಡುತ್ತದೆ ಮತ್ತು ತನ್ನ ಸ್ವಂತ ದೇಹವನ್ನು ಅದು ಡಿಸ್ಟ್ರಾಯ್ ಮಾಡುತ್ತದೆ. ದೇಹ ಕೆಡಿಸುವಂಥ ಎರಡು ಸಂಗತಿಗಳು. ಒಂದು, ನಿಮ್ಮ ಮಾತಾಡುವಂಥ ನಕಾರಾತ್ಮಕ ಮಾತುಗಳು. ದೇಹ ಕೆಡಿಸುವಂಥ ಇನ್ನೊಂದು ಸಂಗತಿಗಳು, ಇನ್ನೊಬ್ಬ ವಿಶ್ವಾಸಿ ಬಗ್ಗೆ, ಇನ್ನೊಬ್ಬ ಸೇವಕರ ಬಗ್ಗೆ ನೀವು ಗುಪ್ತವಾಗಿ ಮಾತಾಡುವ ಸಂಗತಿಗಳು. ಇಟ್ ವಿಲ್ ಡ್ಯಾಮೇಜ್ ಯುವರ್ ಬಾಡಿ. ಗೊತ್ತಿಲ್ಲದೆ ತೀರ್ಪು ಮಾಡುವುದು, ಗೊತ್ತಿಲ್ಲದೆ ಜಡ್ಜ್ ಮಾಡುವುದು, ಖುಷಿ ಬಂದಾಗೆ ಮಾತಾಡುವುದು. ರೈಟ್? ನಿಮ್ಮ ಕನ್ಫೆಷನ್ ವರ್ಕ್ ಆಗುವುದಿಲ್ಲ. ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ಹೊತ್ತುಕೊಂಡು ಹೋಗಿದ್ದಾನೆ, ಆತನ ಬಾಸುಂಡೆಗಳಿಂದ ನನಗೆ ಗುಣವಾಯಿತು. ಅದು ವರ್ಕ್ ಆಗುವುದಿಲ್ಲ. ಅದು ವರ್ಕ್ ಆಗಬೇಕಾದ್ರೆ ಯು ಮಸ್ಟ್ ವಾಕ್ ಇನ್ ಲವ್. ವಾಕ್ ಇನ್ ಲವ್. ಕೇಳ್ತಾ ಇದ್ದೀರಾ? ಲವ್, ಪ್ರೀತಿ. ನಂಬಿಕೆ ಕೆಲಸ ಮಾಡುವಂಥದ್ದು ಪ್ರೀತಿಯ ಮೂಲಕ. ಥ್ರೂ ಲವ್. ಹೇಗೆ ಇನ್ನೊಬ್ಬರ ಬಗ್ಗೆ ನೀನು ಮಾತಾಡುತ್ತಿ? ವಿ ಆರ್ ಆಲ್ ಬಾಡಿ ಆಫ್ ಕ್ರೈಸ್ಟ್. ಮೊನ್ನೆಯಿಂದ ನಾನು ಪ್ರೀಚ್ ಮಾಡ್ತಾ ಇದ್ದೇನೆ. ವಿ ಆರ್ ಆಲ್ ಬಾಡಿ ಆಫ್ ಕ್ರೈಸ್ಟ್. ಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಲೋಕದಲ್ಲಿ ಶರೀರಧಾರಿಯಾಗಿದ್ದ. ಈಗ ಅದನ್ನು ಶರೀರಧಾರಿ ಇಲ್ಲ. ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ಕ್ರಿಸ್ತನ ದೇಹವಾಗಿದ್ದಾನೆ. ಈಸ್ ದ ಬಾಡಿ ಆಫ್ ಕ್ರೈಸ್ಟ್. ಹೀ ಈಸ್ ದ ಹೆಡ್. ಯು ಆರ್ ದ ಬಾಡಿ. ಮೆಂಬರ್, ಪರ್ಟಿಕ್ಯುಲರ್, ಇಂಡಿವಿಜುವಲ್. ಒಬ್ಬರಿಗೊಬ್ಬರು ನೀವು ಅಂಗಗಳಾಗಿದ್ದೀರಿ. ಯೇಸು ಸ್ವಾಮಿ ನಿಮ್ಮನ್ನು ನನ್ನ ದೇಹ ಅಂತ ಕರೀತಾನೆ. ನಿಮ್ಮನ್ನು ಯಾರಾದರೂ ದೂಷಿಸಿದಾದರೆ ಯೇಸು ಸ್ವಾಮಿ ಹೇಳ್ತಾನೆ, ಅದು ನನ್ನನ್ನು ದೂಷಿಸಿದ ಹಾಗೆ. ಸೌಲನೇ ಯಾಕೆ ನಿನ್ನನ್ನು ಹಿಂಸೆ ಪಡಿಸ್ತಾ ಇದ್ದಿ? ಮುಳ್ಳುಗೋಲನ್ನು ಒದೆಯುವುದು ನಿನ್ನಿಂದ ಅಸಾಧ್ಯ. ಮುಳ್ಳುಗೋಲಿಗೆ ಒದೆದರೆ ಡ್ಯಾಮೇಜ್ ಆಗುವುದು ಮುಳ್ಳುಗೋಲಿಗೆ ಅಲ್ಲ, ನಿನ್ನ ಕಾಲಿಗೆ.
ಹಲೋ, ಕೇಳ್ತಾ ಇದ್ದೀರಾ? ಮುಳ್ಳುಗೋಲನ್ನು ಒದೆಯುವುದು ನಿನ್ನಿಂದ ಅಸಾಧ್ಯ. ನಿಮಗೆ ಮುಳ್ಳಿನ ಚೆಂಡು ಇದೆ. ಮುಳ್ಳುಗೋಲು ಅಂದರೆ ಏನು? ಮುಳ್ಳಿನ ಚೆಂಡು ಇದೆ, ಅದಕ್ಕೆ ಆಣಿ ಇದೆ. ನೀವು ಅದಕ್ಕೆ ಯಾರಾದರೂ ಕಿಕ್ ಹೊಡಿತೀರಾ? ಇಲ್ಲಪ್ಪ, ಹಾಗೆಲ್ಲ ಬಿಡಬಾರದು, ಅದು ಭಯಂಕರ ಉರುಳ್ತಾ ಇದೆ, ಅದಕ್ಕೆ ಹೊಡಿಬೇಕು. ಯಾರಾದರೂ ಹೊಡಿತೀರಾ? ಸಿಟ್ಟು ಮಾಡ್ತೀರಾ? ಬೇಡಪ್ಪ, ನಾನು ಮುಟ್ಟಿದ್ರೆ ನನಗೆ ಬೇಡ ಅಂತ ಹೇಳ್ತೀವಿ, ದೂರದಿಂದ ಹೋಗ್ತೀರಿ. ಇಲ್ಲ, ಅದು ಆಚೆ ಉರುಳಿದರೆ ನೀವು ತಪ್ಪಿಸಿಕೊಂಡು ಹೋಗ್ತೀರಿ. ಅರ್ಥ ಆಗ್ತದ? ಇಲ್ಲೊಂದು ಮುಳ್ಳಿನ ಗೋಲು ಇದೆ, ಚೆಂಡು ಇದೆ ಅಂತ ಅನಿಸುವ. ಇದರಲ್ಲಿ ಒಂದು AI ಚಿತ್ರ ಮಾಡ್ತಾರೆ. ಈ ಸಿಂಹಗಳ ಮಧ್ಯದಲ್ಲಿ ಒಬ್ಬನು ಇದು ಹಾಕಿದ್ದಾನೆ, ಯಾವುದು, ಕವಚ ಹಾಕಿದ್ದಾನೆ, ಮುಳ್ಳು 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 ಕವಚ, ಮತ್ತು ಸಿಂಹದ ಮುಂದೆ ಹೋಗ್ತಾ ಇದ್ದಾನೆ ಬಾ ಅಂತ. ಅದು ಹೀಗೆ ನೋಡಿ ಓಡ್ತಾ ಉಂಟು. ಯಾಕೆ? ಇಡೀ ಮೈಯಲ್ಲಿ ಅವನ ಆಣಿಗಳಿದೆ. ನೋಡಿದ್ದೀರಾ? ಒಂದು AI ಚಿತ್ರ ಮಾಡಿದ್ದಾರೆ. ಫುಲ್ಲು ಕವಚ, ಅದಕ್ಕೆ ಫುಲ್ಲು ಮುಳ್ಳುಗಳು, ಕಬ್ಬಿಣದ್ದು. ಅವನು ಹೀಗೆ ಹೋಗ್ತಾನೆ ಸಿಂಹಗಳ ಮಧ್ಯದಲ್ಲಿ. ಸಿಂಹಗಳು ಹತ್ತಿರ ಬರೋದಿಲ್ಲ, ದೂರ. ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿ. ಆಗ ನಾನು ಇಮ್ಮಿಡಿಯೇಟ್ಲಿ ಯೇಸು ಸ್ವಾಮಿ ಹೇಳಿದ ಮಾತನ್ನು ನೆನಪು ಮಾಡಿದೆ. ಸ್ಪಿರಿಚುವಲಿ ಪ್ರತಿಯೊಬ್ಬ ವ್ಯಕ್ತಿ ಮುಳ್ಳುಗೋಲು. ಇವತ್ತು ಯಾರು ಯಾರನ್ನು ನಾಶ ಮಾಡೋದಿಲ್ಲ. ಬೈಬಲ್ ಹೇಳ್ತದೆ, ಗಲೇಷಿಯನ್ ಓದಿ, ಗಲೇಷಿಯನ್ 5:15 ವರ್ಸ್. ಗಲೇಷಿಯನ್ 5:15. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವರಾದರೆ ಒಬ್ಬರಿಂದೊಬ್ಬರು ನಾಶವಾಗ್ದಿ ನೋಡಿರಿ. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವರಾದರೆ ಹೇಗೆ ನಾಶವಾದಿರಿ? ಒಬ್ಬರಿಂದೊಬ್ಬರು ನಾಶವಾದಿರಿ. ಇವನು ಸಹ ಮುಳ್ಳುಗೋಲು, ಅವನು ಸಹ ಮುಳ್ಳುಗೋಲು. ಪ್ರಾಬ್ಲಮ್ ಏನಂತ ಹೇಳಿದರೆ, ಇವನು ಅವನಿಗೆ ಕಿಕ್ ಹೊಡೆಯುವಾಗ ನೋವಾಗುವುದು ಅವನಿಗೆ, ಅವನು ಇವನಿಗೆ ಕಿಕ್ ಹೊಡೆಯುವಾಗ ನೋವಾಗುವುದು ಅವನಿಗೆ. ಇದು ಕತೆ ಅಲ್ಲ, ಇದು ಸ್ಪಿರಿಚುವಲ್ ರಿಯಾಲಿಟಿ. ಯೇಸುಸ್ವಾಮಿ ಸೌಲನಿಗೆ ಹೇಳಿದ, ಸೌಲನೇ ಸೌಲನೇ, ಯಾಕೆ ನಿನ್ನನ್ನು ಹಿಂಸಿಸ್ತಾ ಇದ್ದಿ? ಮುಳ್ಳುಗೋಲನ್ನು ಒದೆಯುವುದು ನಿನ್ನಿಂದ ಅಸಾಧ್ಯ, ಇಂಪಾಸಿಬಲ್, ಆಗುವುದಿಲ್ಲ ಅದು. ಯೇಸು ಒಂದು ಮಾತು ಹೇಳಿದ, ರೈಟ್? ಯಾರಾದರೂ ನಿಮ್ಮನ್ನು ದ್ವೇಷಿಸಿದರೆ ಅವರು ಮೊದಲು ನನ್ನನ್ನು ದ್ವೇಷಿಸ್ತಾರೆ. ಎಷ್ಟು ಮಂದಿ ನೀವು ಯೇಸುವನ್ನು ಪ್ರೀತಿ ಮಾಡುತ್ತೀರಿ? ರೈಟ್? ಹಾಗಾದರೆ ಯೇಸುವನ್ನು ಪ್ರೀತಿ ಮಾಡುವುದು ಅಂತ ಹೇಳಿದರೆ, ನಿಮಗೆ ಯಾರು ಹರ್ಟ್ ಮಾಡ್ತಾರೆ, ನೋವಿಸ್ತಾರೆ, ವಿದೌಟ್ ಕಂಡೀಷನ್ ಯು ಮಸ್ಟ್ ಲವ್ ದೆಮ್. ಎಲ್ಲಿದೆ ವಚನ? 15 ಚಾಪ್ಟರ್ 15:18 ಯೋಹಾನ ಸುವಾರ್ತೆ. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡುತ್ತೆ ಅಂತ ತಿಳ್ಕೊಳ್ರಿ. ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡಿದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡುತ್ತಂದೆನ್ನಿರಿ. ನೀವು ಲೋಕದ ಕಡೆಯವರಾಗುವುದೇ, ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡ್ತಿತ್ತು. ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದ, ನಾನು ನಿಮ್ಮ ಲೋಕದೊಳಗಿನ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಹಲ್ಲೆಲೂಯಾ. ಯಾರಾದರೂ ಯೇಸು ಹೇಳಿದ, ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡಿದರೆ ಮೊದಲು ಯಾರ ಮೇಲೆ ದ್ವೇಷ ಮಾಡುತ್ತಂದೆನಿಸಿರಿ? ಒಬ್ಬ ಬಾರ್ನಗೇನಾದ ವಿಶ್ವಾಸಿಯನ್ನು ಹೇಟ್ ಮಾಡುವುದಂದರೆ ಅವನು ಯೇಸುವನ್ನು ಹೇಟ್ ಮಾಡುತ್ತಾನೆ. ಬಾರ್ನಗೇನಾದ ವ್ಯಕ್ತಿಯನ್ನು ನೀನು ಹೇಟ್ ಮಾಡುವುದಾದರೆ ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ನೀನು ಆ ವ್ಯಕ್ತಿಯನ್ನು ಯೇಸುವನ್ನು ಹೇಟ್ ಮಾಡುತ್ತೀಯ. ಇನ್ನೂ ಕ್ಲಿಯರ್ ಬೇಕಾ? ಓದಿರಿ. 5ನೇ ಅಧ್ಯಾಯ 4ನೇ ಅಧ್ಯಾಯ 20ನೇ ವಚನ, ಯೋಹಾನ ಪತ್ರಿಕೆ. ಯೋಹಾನ ಪತ್ರಿಕೆ. ಒಬ್ಬನು ತಾನು ದೇವರನ್ನು ಪ್ರೀತಿಸ್ತೇನೆಂದು ಹೇಳಿ ತನ್ನ ಸಹೋದರನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ಇದು ಲಾಯರ್. ಅವನು ಹೇಳ್ತಾನೆ, ನಾನು ದೇವರನ್ನು ಪ್ರೀತಿ ಮಾಡುತ್ತೇನೆ. ಒಬ್ಬನು ತಾನು ದೇವರನ್ನು ಪ್ರೀತಿಸ್ತೇನೆಂತ ಹೇಳಿ
ತನ್ನ ಸಹೋದರನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದೆ. ಅವನು ಸುಳ್ಳು ಹೇಳ್ತಾನೆ, ದೇವರನ್ನು ಪ್ರೀತಿಸುವುದಿಲ್ಲ ಅವನು. ನೀವು ದೇವರನ್ನು ಪ್ರೀತಿಸಿದಾದರೆ ಯು ಲವ್ ದಟ್ ಯುವರ್ ಬ್ರದರ್. ಪ್ರೈಸ್ ಗಾಡ್. ವಾಟ್ ಇಸ್ ದ ಸೈನ್ ಯು ಲವ್ ಗಾಡ್? ನೀನು ದೇವರನ್ನು ಪ್ರೀತಿಸ್ತೀಯ ಅಂತ ಹೇಳಿದರೆ ನಿನ್ನ ಸಹೋದರನನ್ನು ಪ್ರೀತಿಸ್ತೀಯ. ಇದು ಕತೆ ಅಲ್ಲ. ಹಲೋ, ಈ ಸ್ವಾಮಿಂದು ಮಾತು ಹೇಳಿದೆ, ಇಫ್ ಯು ಲವ್ ಮೀ ದೆನ್ ಯು ವಿಲ್ ಕೀಪ್ ಮೈ ವರ್ಡ್. ರೈಟ್? ಈ ಸ್ವಾಮಿ ಹೊಸ ಒಡಂಬಡಿಕೆಯನ್ನು ನಮಗೆ ಒಂದೇ ಒಂದು ಲಾ ಕೊಟ್ಟದ್ದು, ದ ರಾಯಲ್ ಲಾ, ದಟ್ಸ್ ಅ ಲಾ ಆಫ್ ಲವ್. ಫಾಸ್ಟರ್, ಹಾಗಾದರೆ ಹಳೆ ಒಡಂಬಡಿಕೆಯ ಆಜ್ಞೆಗಳನ್ನು ನಾವು ನೆರವೇರಿಸಬೇಕಾಗಿಲ್ವಾ? ಆ ಒಂದು ಆಜ್ಞೆಯಲ್ಲಿ 10 ಆಜ್ಞೆ ಕೂಡ ಫುಲ್ಫಿಲ್ ಆಗಿದೆ. 10 ಆಜ್ಞೆಗಳು ಹೊರಗಿಂದ ಇದ್ದವು. ಮಾಡು ಮಾಡು, ಇದನ್ನು ಮಾಡಿದರೆ ಅದನ್ನು ಮಾಡುವುದಿಲ್ಲ ನೀನು. ರೈಟ್? ಅದು ಮಾಡಬೇಡ, ಇದನ್ನು ಮಾಡಬೇಡ, ಪರಸ್ತ್ರೀಯ ಕೆಟ್ಟ ದೃಷ್ಟಿ ನೋಡಬೇಡ, ರೈಟ್? ಮತ್ತು ಕದಿಯಬೇಡ, ಇತರ ವಸ್ತುಗಳನ್ನ ಆಶಿಸಬೇಡ, ಇದೆಲ್ಲ ಇದೆ. ರೈಟ್? ಎಲ್ಲ 10 ಆಜ್ಞೆಗಳು. ಈ 10 ಆಜ್ಞೆಗಳು ಏನದು? ಒಂದೇ ಆಜ್ಞೆಯಲ್ಲಿದೆ, ಲವ್ ಯುವರ್ ನೇಬರ್. ದಟ್ಸ್ ಆಲ್. ಇಫ್ ಯು ಲವ್, you'll never hate them. You will love, you'll never deceive them. If you love, you'll walk in authority, walk in victory, walk in joy, walking in the spirit, walking in authority. ನೀವು ಆಂತರ್ಯದಲ್ಲಿ ಬೆಳೀತೀರಿ, ಆಂತರ್ಯದಲ್ಲಿ ಪ್ರಜ್ವಲಿಸ್ತೀರಿ, ಆಂತರ್ಯದಲ್ಲಿ ಉರಿತೀರಿ, ಆಂತರ್ಯದಲ್ಲಿ ನೀವು ಬೆಂಕಿ ಉಳ್ಳವರಾಗಿ ಸೇವೆ ಮಾಡುತ್ತೀರಿ. ಹಳೆ ಒಡಂಬಡಿಕೆಯಲ್ಲಿ 10 ಆಜ್ಞೆ ಕೊಟ್ಟಾಗ ಅವರು ಬಾರ್ನ್ ಅಗೇನ್ ಆಗಲಿಲ್ಲ. ಅದಕ್ಕೆ ಅವರಿಗೆ ಅದು ಮಾಡಬೇಡ 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 ಅಂತ ಹೇಳಿದರು. ಅದು ಅವರಿಂದ ಆಗಲಿಲ್ಲ. ರೈಟ್? ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳ್ತಿರುವಾಗ ಒಂದು ಮಗುವಿಗೆ ಯಾವುದು ಮುಟ್ಟಬೇಡ ಅಂತ ಹೇಳಿದ್ರು ಅದರ ಮೇಲೆ ಕಣ್ಣು, ಏನು ಇದೆ ನೋಡುವ ಅಂತ. ರೈಟ್? ಆವಾಗ ನೋಡು, ಅದನ್ನು ಮುಟ್ಟಬೇಡ ಅಂತ ಹೇಳಿದ್ರೆ ಅದಕ್ಕೆ ಅದಷ್ಟು ಗಮನ ಇರುವುದಿಲ್ಲ. ಯಾವುದು ಮುಟ್ಟಬೇಡ ಅಂತ ಹೇಳೋ ಅದರ ಮೇಲೆ ಗಮನ. ಏನಿರ್ಬೋದು, ಯಾಕೆ ಮುಟ್ಟಬೇಡ ಅಂತ ಹೇಳಿದ್ವಿ, ವಿಷಯ ಎಂತ ಇದು, ಫುಲ್ಲು ತಿರುಗುತ್ತದೆ. ಅಪೊಸ್ತಲ ಪೌಲ್ ಹೇಳ್ತಾನೆ, ಆಜ್ಞೆಯು ಬಂದಾಗ ನಾನು ಏನಾದೆ? ಸತ್ಯ ಅಂತ. ಧರ್ಮಶಾಸ್ತ್ರ ಬರುವುದ ಮುಂಚೆ ಪಾಪ ಎಂಬುದು ಗೊತ್ತಿಲ್ಲ. ಪಾಪ ಏನು ಮಾಡ್ತದೆ? ಇಂಥದ್ದು ತೋರಿಸ್ಲಿಕ್ಕೆ, ಇದು ಸರಿಯಲ್ಲ ಇದು ಸರಿಯಲ್ಲ ಅಂತ. ಆಜ್ಞೆ ಏನೊಂದಿತ್ತು? ಅದರ ಅಡ್ವಾಂಟೇಜ್ ಹೊಂದಿತ್ತು. ಯಾವುದನ್ನು ಆಶಿಸಬಾರದಂತ ಹೇಳಿದ್ದು ಅದನ್ನು ಆಶಿಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ದೇವರು ನಮಗೆ ಲಾ ದಿಂದ ಬಿಡುಗಡೆ ಮಾಡಿದ್ದಾನೆ. ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ. ಮಕ್ಕಳಾದ ಕಾರಣ ಯೇಸು ಹೇಳಿದ್ದಾನೆ, ಇಫ್ ಯು ಲವ್ ಮೀ ಯು ವಿಲ್ ಕೀಪ್ ಮೈ ವರ್ಡ್. ರೈಟ್? ನೀವು ನನ್ನನ್ನು ಪ್ರೀತಿ ಮಾಡುವುದಾದರೆ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತೇನೆ. ಇಲ್ಲಿ ಬರ್ತದೆ, ಒಬ್ಬನು ತಾನು ದೇವರನ್ನು ಪ್ರೀತಿಸ್ತೇನೆ ಅಂತ ಹೇಳಿ ತನ್ನ ಸಹೋದರನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸಿದವನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. ಕಂಡಿರುವ ಸಹೋದರನನ್ನು ಪ್ರೀತಿಸಿದವನು, ಸಹೋದರ ಕಾಣ್ತಾನೆ, ದೇವರು ಕಾಣೋದಿಲ್ಲ. ರೈಟ್? ಆ ಸಹೋದರನ ಒಳಗೆ ಆತನು ವಾಸಿಸ್ತಾ ಇದ್ದಾನೆ, ಅವನು ಕಾಣೋದಿಲ್ಲ. ಕಾಣದ ದೇವರನ್ನು ಪ್ರೀತಿಸಿದಂದರೆ ನಿನಗೆ ಗೊತ್ತಿರ್ತದೆ ಆ ಸಹೋದರನ ಒಳಗೆ ದೇವರಿದ್ದಾನೆ ಅಂತ ನಿನಗೆ ನಂಬಿಕೆ. ನಂಬಿಕೆ ಅಂದರೆ ಏನು? ವಿದೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ದೇವರಿದ್ದಾನೆ. ಹಾಗೆ ದೇವರು ಇದ್ದಾನಂತ ನಿನಗೆ ಗೋಚರ ಇದ್ದರೆ ನಿನಗೆ ಗೊತ್ತಿರ್ತದೆ ಅದೇ ದೇವರು ಹೇಳಿದ್ದಾನೆ ಪ್ರೀತಿ ಮಾಡುವಂತ. ಬಿಕಾಸ್ ಆಫ್ ಗಾಡ್ ಯು ಲವ್ ಆ್ಯಂಡ್ ಫಾರ್ಗಿವ್. ಹಲ್ಲೆಲೂಯಾ. ಇದ್ದೀರಾ ಇಲ್ಲಿ? ಹಲೋ.
ಇದ್ದೀರಾ? ಹಾಂ, ಓಡಬೇಡಿ, ಇರಿ. ನಿನ್ನ ಅಂತರಂಗದಲ್ಲಿ ನೋಡುವ ದೇವರು, ನಿನ್ನ ಅಂತರಂಗದಲ್ಲಿ ಇನ್ನೊಬ್ಬರ ಬಗ್ಗೆ ಏನು ಬಿಟರ್ನೆಸ್ ಇದೆ ನೋಡುವ ದೇವರು, ಇನ್ನೊಬ್ಬರ ಬಗ್ಗೆ ಏನು ಕಹಿ ಭಾವನೆ ಇದೆ, ಇನ್ನೊಬ್ಬರ ಬಗ್ಗೆ ಏನು ದ್ವೇಷ ಇದೆ, ಇನ್ನೊಬ್ಬರ ಬಗ್ಗೆ ಏನು ಪ್ರೈಡ್ ಇದೆ. ನನ್ನಷ್ಟು ಬುದ್ಧಿವಂತರು ಯಾರಿಲ್ಲ, ನಾನು ಕರೆಕ್ಟ್, ಯಾರೆಲ್ಲ ಸರಿ ಇಲ್ಲ, ಯಾರು ಒಡ ಬಿಟ್ರೇಲಿ ಸರಿ ಇಲ್ಲ, ನಾನೊಬ್ಬ ಮಾತು ಸರಿ ಇಲ್ಲ. ದೇವರು ನನಗೆ ಸರಿಯಾದ ಸಭೆಗೋಡು ಪರಲೋಕ. ಸಭೆ ಸರಿ ಇದ್ದವರಿಗೆಲ್ಲ, ಒಂದು ನೆನಪಿಟ್ಟುಕೊಳ್ಳಿ, ಸರಿ ಇದ್ದವರಿಗೆ ಸಭೆ ಬೇಡ. ಸಭೆ ಇರುವುದೇ ಸರಿ ಇಲ್ಲದವರಿಗೆ. ಸರಿ ಇಲ್ಲದವರು ಸಭೆಗೆ ಬಂದು ಸರಿಯಾಗಲಿಕ್ಕೆ ಸಭೆ ಇರು. ನೀನು ಸರಿ ಇದ್ದ ಸಭೆ ಎಲ್ಲಿ ಹುಡುಕ್ತಿ? ಸರಿ ಇದ್ದವರು ಸಭೆಯಲ್ಲಿ ಇರುವುದಿಲ್ಲ. ಚರ್ಚ್ ಇಸ್ ಪರ್ಫೆಕ್ಟಿಂಗ್ ದ ಸೈನ್ಸ್. ಸಭೆ ಇರುವುದು ಯಾಕೆ? ಸರಿ ಇಲ್ಲದವರನ್ನು ಸರಿ ಮಾಡಲಿಕ್ಕೆ. ಆ ವಾಕ್ಯ ಕೇಳುವಾಗ ಸರಿ ಆಗ್ತಾರೆ. ದೇ ವಿಲ್ ಕಮ್ ಬ್ಯಾಕ್ ವಿತ್ ದ ಟೆಸ್ಟಿಮನಿ. ಇನ್ನೊಬ್ಬರು ಯಾರಾದ್ರೂ ಮಿಸ್ಟೇಕ್ ಕಂಡ್ರೆ ಡೋಂಟ್ ಕಂಡೇಮ್ ಹಿಮ್. ಅವ್ರು ಅದೇ ದೃಷ್ಟಿಯಲ್ಲಿ ನೋಡಬೇಡ್ರಿ. ನಿನಗೆ ಒಂದು ಅಪರ್ಚುನಿಟಿ, ಪ್ರೇ ಫಾರ್ ಹಿಮ್. ಅವನಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಅವನ ಬಗ್ಗೆ ಸಿಟ್ಟುಕೊಳ್ಬೇಡ್ರಿ, ಅವನ ಬಗ್ಗೆ ಬಿಟರ್ನೆಸ್ ಇಡಬೇಡ್ರಿ. ಒಬ್ಬ ವಿಶ್ವಾಸಿ ಹಾಗೆ ಮಾಡೋದಂತ ಹೇಳ್ಬೇಡ್ರಿ. ಅದು ಮೆಚೂರಿಟಿ ಅಲ್ಲ. ಅದಕ್ಕೆ ನಾವಿರುವುದು ಅವನಿಗೋಸ್ಕರ ಪ್ರೇಯರ್ ಮಾಡಲಿಕ್ಕೆ, ರೈಟ್? ಬಟ್ ದೇವರು ಮಾತಾಡುವಾಗ ಕ್ವಿಕ್ ಆಗಿ ರೆಸ್ಪಾನ್ಸ್ ಕೊಡ್ರಿ. ವಾಕ್ಯವನ್ನು ದೇವರು ಸಭೆಯಲ್ಲಿ ಪಾಸ್ಟರನ್ನು ಯಾಕೆ ನೇಮಿಸಿದ್ದಾನೆ? ಪಾಸ್ಟರ್ ಇಸ್ ಎ ಕಾಲಿಂಗ್. ಅವನಷ್ಟಕ್ಕೆ ಅವನು ಪಾಸ್ಟರ್ ಆಗಲಿಕ್ಕೆ ಆಗುವುದಿಲ್ಲ. ಪಾಸ್ಟರ್ ಎಂದು ಕಾಲಿಂಗ್ ಇದ್ದಾಗ ಆ ಕಾಲಿಂಗಿಗೆ ದೇವರು ಅನಾಯಿಂಟಿಂಗ್ ಕೊಡ್ತಾನೆ. ಆ ಅನಾಯಿಂಟಿಂಗ್ನ ಮೂಲಕ ದೇವರು ವೈಯಕ್ತಿಕವಾಗಿ ಪ್ರತಿಯೊಂದು ಹೃದಯದಲ್ಲಿ ಕಂಡೀಷನ್ಗೆ ಮಾತಾಡ್ತಾನೆ, ರೈಟ್? ಆ ಅನಾಯಿಂಟಿಂಗ್ ಮಾತಾಡುತ್ತದೆ. ನಿಮ್ಮ ಒಳಗೆ ಏನು ನಡೀತಾ ಇದೆ, ಏನು ಆಗಿದೆ, ಅದು ದೇವರಿಗೆ ಗೊತ್ತು. ಏನು ಆದದ್ದು ಮಾತಾಡ್ತಾನೆ, ಪ್ರೆಸೆಂಟ್ ಕಂಡೀಷನ್ ಮಾತಾಡ್ತಾನೆ. ನಾಳೆ ಏನಾಗ್ತದೆ ರಿಪೆಂಟ್ ಆಗಿದ್ರೆ ಅದು ಮಾತಾಡ್ತಾನೆ. ಮೆಸೇಜ್ ಬರುವಾಗ ಇಮ್ಮಿಡಿಯೇಟ್ಲಿ ನಾವು ನಮಗೆ ತೆಗೆದುಕೊಳ್ಬೇಕು. ಇಲ್ಲಾಂದರೆ ಅದರ ಫಲಿತಾಂಶ ಅನುಭವಿಸ್ತೇನೆ. ನಾನು ಸುಬ್ಲಿ ಮೀಟಿಂಗ್ ಎಲ್ಲ ಹೇಳಿದೆ, ಇಲ್ಲಾಂದರೆ ಕಾಯರಿಗೆ ಹೋಗ್ತೀನಿ ಪರಲೋಕದ. ರೈಟ್? ವಾಕ್ಯ ಬರ್ತದೆ, ದಟ್ ಇಸ್ ಅಪ್ ಟು ಯು. ಡೋಂಟ್ ಬ್ಲೇಮ್ ಗಾಡ್. ನಿನ್ನ ಜೀವಿತದಲ್ಲಿ ಏನೇ ಆಯಿತು, ಡೋಂಟ್ ಬ್ಲೇಮ್ ಗಾಡ್. ದೇವರು ಯಾವಾಗಲೂ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಬಯಸ್ತಾನೆ. ದೇವರು ಯಾವಾಗಲೂ ನಿಮಗೆ ಕರೆಕ್ಟ್ ಮಾಡಲಿಕ್ಕೆ ಬಯಸ್ತಾನೆ. ಯಾವ ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುತ್ತಾನೆ. ನನ್ನನ್ನು ಹಾಗೆ ಮಾಡುವವರೆಲ್ಲರೂ ಮರಣವನ್ನು ಪ್ರೀತಿಸ್ತಾರೆ. ದೇ ವಿಲ್ ಲವ್ ಡೆತ್. ಯಾಕೆ ದೇವರು ಮಾತಾಡುತ್ತಾನೆ? ಹಿ ಇಸ್ ನಾಟ್ ಕಂಡೆಮಿಂಗ್ ಯು, ಹಿ ಲವ್ಸ್ ಯು. ಐ ಲವ್ಸ್ ಯು. ಮಗನೇ, ಜ್ಞಾನವಂತನಾಗು. ಓದಿ ವಚನವನ್ನು ಓದಿ. 8ನೇ ಅಧ್ಯಾಯದಲ್ಲಿ 32ನೇ ವಚನ, ಜ್ಞಾನೋಕ್ತಿ. ಮಕ್ಕಳಿರ, ಈಗ ನನ್ನ ಕಡೆಗೆ ಕಿವಿಗೊಡ್ರಿ, ನನ್ನ ಮಾರ್ಗಗಳನ್ನು ಅನುಸರಿಸೋರು ಧನ್ಯರೇ ಸರಿ. ಉಪದೇಶವನ್ನು ಕೇಳಿರಿ, ಅದನ್ನು ಬಿಡದೆ ಜ್ಞಾನವಂತರಾಗಿರಿ, ಮೂರ್ಖರಾಗಿರಿ ಅಂತ ಹೇಳುವುದಿಲ್ಲ. ಉಪದೇಶವನ್ನು ಕೇಳಿರಿ, ಮತ್ತೆ ಅದನ್ನು ಬಿಟ್ಟು ಬಿಡಬೇಡ್ರಿ, ಬಿಡದೆ ಜ್ಞಾನವಂತರಾಗಿರಿ. ನೆಕ್ಸ್ಟ್, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನು ಕೇಳುವವನು ಭಾಗ್ಯವಂತನು. ಹಿ ಇಸ್ ಎ ಬ್ಲೆಸ್ಡ್ ಪರ್ಸನ್, ಹಿ ಇಸ್ ಎ ಹೆಲ್ತಿ ಪರ್ಸನ್, ಹಿ ಇಸ್ ಎ ಸ್ಟ್ರಾಂಗ್ ಪರ್ಸನ್. Okay, blessed is the man who listened to me, blessed, watching daily at my gates, waiting at the post of my doors. Next, ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುವನು. For whoever finds me finds life and obtain favor from the Lord.
ಫೇವರ್ ಅವನ ಮೇಲಿರುತ್ತದೆ. ದಯೆ ವರ್ಡ್ ಬರುವಾಗ ಕೇವಲ ಜೀವ ಮಾತ್ರ ಅಲ್ಲ, ದಯೆ ಅವನ ಮೇಲಿರುತ್ತದೆ. ಯು ಆರ್ ಗೋಯಿಂಗ್ ಟು ಕ್ಯಾರಿ ಫೇವರ್. ದೇವರು ಏನೇ ಮಾತಾಡುವುದಾದರೆ ನೀನು ಬದುಕಬೇಕೆಂದು ಮಾತಾಡುತ್ತಾನೆ, ನೀನು ಲಾಂಗ್ ಲೈಫನ್ನು ಜೀವಿಸಬೇಕಂತ ಮಾತಾಡುತ್ತಾನೆ. ಹಲೋ, ಮಾತಾಡುತ್ತಾನೆ. ನಿಮ್ಮ ನಾಲಿಗೆ ಸರಿ ಇಲ್ಲ ಅಂತ ಹೇಳಿದ್ರೆ ದೇವರಿಗೆ ಗೊತ್ತುಂಟು. ನಿಮಗೆ ಪಕ್ಕದವನು ಸರಿ ಮಾತಾಡಿದಾಗ ಕಾಣಬಹುದು, ಅದು ನಿನ್ನ ಮುಂದೆ ವೈಯಕ್ತಿಕವಾಗಿ ಮಾತಾಡಿದ ಅವನಿಗೆ ಗೊತ್ತು. ಯಾವ ನನ್ನನ್ನು ಹೊಂದುತ್ತಾನೋ ಅವನ ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುವನು. ನೆಕ್ಸ್ಟ್ ಯಾವನು ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ನನ್ನನ್ನು ಹಗೆ ಮಾಡುವವರೆಲ್ಲರೂ ಮರಣವನ್ನು ಪ್ರೀತಿಸ್ತಾರೆ. ಬಟ್ ಹಿ ಹೂ ಸಿನ್ಸ್ ಅಗೇನ್ಸ್ಟ್ ಮೀ ರಾಂಗ್ ಇಸ್ ಓನ್ ಸೋಲ್. ಆಲ್ ದೋಸ್ ಹೂ ಹೇಟ್ ಮೀ ಲವ್ ಡೆತ್. ಮೊನ್ನೆ ನನ್ನ ಸಂಡೇ ಫುಲ್ ಮೆಸೇಜ್ ಅದೇ ಇತ್ತು. ಫುಲ್ ಮೆಸೇಜ್ ನನಗಿಷ್ಟ ಅಂತ ಮಾತಾಡೋದಲ್ಲ. ಐ ವಿಲ್ ಸ್ಪೀಕ್ ವಾಟ್ ಗಾಡ್ ಇಸ್ ಗಿವಿಂಗ್ ಅಟರೆನ್ಸ್. ದಟ್ ಮೀನ್ಸ್ ಯಾಕೆ ಸಭೆ ಇರುವುದು? ಯಾಕೆ ಸಭೆ ಇರುವುದು? ನಿಮಗೆ ವರ್ಡ್ ಬರುವಾಗ ಕ್ವಿಕ್ ನೀವು ರೆಸ್ಪಾನ್ಸ್ ಕೊಡಬೇಕು. ನಾಳೆ ಎಂದು ಕೊಚ್ಚಿಕೊಳ್ಬೇಡ, ನೆಕ್ಸ್ಟ್ ನೋಡುವಂತ. ನಾಳೆ ಬರುವುದೇ ಇಲ್ಲ. ಇವತ್ತು ದೇವರು ಮಾತಾಡುತ್ತಾನೆ, ಇವತ್ತು ಕ್ವಿಕ್ ಆಗಿ ರೆಸ್ಪಾನ್ಸ್ ಕೊಡಬೇಕು. ನಾಳೆ ಎಂದು ಕೊಚ್ಚಿಕೊಳ್ಬೇಡ. ಒಂದು ದಿನದಲ್ಲದೆ ಏನಾಗ್ತದೆ ನಿನಗೆ ಗೊತ್ತಿಲ್ಲ. ಇದನ್ನು ಒನ್ ಡೇ ದೇವರು ನಿಮಗೆ ವೈಯಕ್ತಿಕವಾಗಿ ಮಾತಾಡ್ತಾನೆ. ನಿನಗೆ ಮಾತ್ರ ಗೊತ್ತು, ನಿನಗೆ ಮಾತ್ರ ಗೊತ್ತು. ಬಟ್ ದೇವರು ಮಾತಾಡುತ್ತಾನೆ. ಡೋಂಟ್ ಬಿ ಲೇಜಿ, ಕ್ವಿಕ್ ರೆಸ್ಪಾನ್ಸ್. ದೆನ್ ಯು ವಿಲ್ ಲೀವ್. ನೀನು ಬದುಕುತ್ತಿ. ಹೇಳ್ರಿ, ನೀನು ಬದುಕುತ್ತಿ. ಹಲ್ಲೆಲೂಯಾ. ಯು ವಿಲ್ ಲೀವ್. ದೇವರ ಉದ್ದೇಶ ಏನಂತ ಹೇಳಿದರೆ ನಾವು ಬದುಕಬೇಕು. ಮಕ್ಕಳೇ, ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ. ಭೂಲೋಕದಲ್ಲಿ ಬಹು ದಿವಸ ಬದುಕುವಿರಿ. ಯು ವಿಲ್ ಲೀವ್ ಲಾಂಗ್. ಎಲ್ಲಿದೆ? 6ನೇ ಅಧ್ಯಾಯ 1ನೇ ವಚನ. 6ನೇ ಅಧ್ಯಾಯ 1ನೇ ವಚನ. ಎಫೆಸಿಯನ್. ಮಕ್ಕಳೇ, ನೀವು ಕರ್ತನಲ್ಲಿ ಇರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ಒಂದು ಹೆಂಡತಿಯ ರೆಸ್ಪಾನ್ಸಿಬಿಲಿಟಿ ಮಕ್ಕಳಿಗೆ ಕಲಿಸಬೇಕು. ಮಕ್ಕಳೇ, ನಿಮ್ಮ ತಂದೆಯನ್ನು ಗೌರವಿಸಿರಿ. ತಂದೆಯ ಬಗ್ಗೆ ಸುಮ್ಮನೆ ಮಾತಾಡಬೇಡ್ರಿ. ಒಂದು ಹೆಂಡತಿಯ ರೆಸ್ಪಾನ್ಸಿಬಿಲಿಟಿ ಮಕ್ಕಳೊಟ್ಟಿಗೆ ಸಾಥ್ ಕೊಡುವುದಲ್ಲ, ಮಕ್ಕಳಿಗೆ ಕಲಿಸಬೇಕು. ಒಂದು ವೇಳೆ ಆ ತಂದೆಯ ಮಿಸ್ಟೇಕ್ ಇದ್ದರೂ ವಿ ಮಸ್ಟ್ ಟ್ರೈನ್ ದೇಮ್ ಟು ಲವ್ ದೇರ್ ಫಾದರ್ ಆ್ಯಂಡ್ ಪ್ರೇ ಫಾರ್ ಹಿಮ್. ಯಾರ ಬೆನಿಫಿಟ್ಟಿಗೆ? ನಿಮ್ಮ ಮಕ್ಕಳ ಬೆನಿಫಿಟ್ಟಿಗೆ. ಒಂದು ಪತಿಯ ರೆಸ್ಪಾನ್ಸಿಬಿಲಿಟಿ ಮಕ್ಕಳಿಗೆ ಹೇಳಬೇಕು, ನಿಮ್ಮ ತಾಯಿಯನ್ನು ಗೌರವಿಸಿರಿ. ಲವ್ ಯುವರ್ ಮದರ್. ಅರ್ಥ ಆಗ್ತಾ ಇದೆಯಾ? ಎಲ್ಲವ ನಿನ್ನ ಅಪ್ಪ ಹಾಗೆ, ಅವನು ಅಪ್ಪನದೆಲ್ಲ ಕೇಳಿಗೆ ಹೋಗಬೇಡ. ಹಾಗೆಲ್ಲ. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ಚಿಲ್ಡ್ರನ್ ಒಬೇ ಯುವರ್ ಪ್ಯಾರೆಂಟ್ಸ್ ಇನ್ ದ ಲಾರ್ಡ್, ಫಾರ್ ದಿಸ್ ಇಸ್ ರೈಟ್. ನೆಕ್ಸ್ಟ್, ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳ್ರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನೆಕ್ಸ್ಟ್, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ. ಎಲ್ಲಿ ಬದುಕುವಿ? ಭೂಮಿಯ ಮೇಲೆ. that it may be well with you and you may live long on earth. Right?
ಮಕ್ಕಳಿಗೆ ಕಲಿಸ್ಬೇಕು. ರೈಟ್? ನಿಮ್ಮ ಮಕ್ಕಳು ಬದುಕಬೇಕಾದ್ರೆ ಮಕ್ಕಳಿಗೆ ಎಲ್ಲಿ ಹೋದಾಗ ಮೇಲಾಗುತ್ತದೆ. ಯೇಸು ಸ್ವಾಮಿ ಹೇಳಿದ, ತಂದೆ ತಾಯಿಗಳನ್ನು ಶಪಿಸುವವರ ದೀಪವು ಮಧ್ಯರಾತ್ರಿಯಲ್ಲಿ ಆರಿ ಹೋಗುವುದು. ಸಡನ್ ಮೇ ಬಿ ನಿಮ್ಮ ಹತ್ರ ಮಿಸ್ಟೇಕ್ ಆಗಿದೆ, ರಿಪೆಂಟ್, ಕ್ವಿಕ್ಲಿ ರಿಪೆಂಟ್. ದೇವರು ಮಾತಾಡುವಾಗ ಕ್ವಿಕ್ಲಿ ರಿಪೆಂಟ್. ಅದು ನಿಮಗೆ ಮಾತ್ರ ಗೊತ್ತು, ಎಲ್ಲರ ಹತ್ರ ಪಬ್ಲಿಕ್ ಮಾಡಬೇಕಾಗಿಲ್ಲ. ದೇವರು ಮರೆಯುತ್ತಾನೆ, ದೇವರ ಮುಂದೆ ನೀನು ಕ್ಲಿಯರ್ ಆದಿ ಮುಗಿಯಿತು. ಮತ್ತು ನಿಮ್ಮ ತಂದೆ ತಾಯಿಗಳಿಗೆ ಹಾನರ್ ಮಾಡೋದಂದರೆ ಏನು? ಗಾಳಿ ಹಾಕೋದಲ್ಲ. ಹಾನರ್ ಮಾಡೋದಂದರೆ ನೀನು ಏನು ಅರ್ನ್ ಮಾಡುತ್ತಿ ಅದರಲ್ಲಿ ನೀನು ಕೊಡಬೇಕು. ದಟ್ ಮೀನ್ಸ್ ಯು ಆರ್ ಹಾನರಿಂಗ್ ಯುವರ್ ಪ್ಯಾರೆಂಟ್ಸ್. ಅವರು ಹೇಗೆ ಇರಲಿ, ಅವನಿಗೆ ಎಷ್ಟೇ ಬೈಲಿ, ಅವರ ಹತ್ರ ಕೋಟಿಗಟ್ಟಲೆ ಇರಲಿ, ಅವ್ರಿಗೇನು ಕಮ್ಮಿ ಇದೆ ಅಂತಲ್ಲ. ನೀನು ಯಾವಾಗಲೂ ಏನು ಮಾಡಬೇಕು? ನೀನು ಅವ್ರನ್ನು ಕೊಡುವುದಂದರೆ ಅವ್ರನ್ನು ಗೌರವಿಸುವುದು. ಹಾನರ್ ಮಾಡುವುದಂದರೆ ಕೊಡುವಂಥದ್ದು, ಕೊಡಬೇಕು. ಕೇಳ್ತಾ ಇದ್ದೀರಾ? ಆಗ ನೀವು ಕೈ ಹಾಕಿದ ಕೆಲಸ ನಿಮಗೆ ಸಫಲ ಆಗ್ತದೆ. ಓಕೆ? ಮನೆಯಲ್ಲಿ ಎರಡು ಗುಂಪುಗಳಾಗಿ ಮಾಡುವಂಥದ್ದಲ್ಲ. ಕೆಲವೊಮ್ಮೆ ತಾಯಿಯ ಫೇವರೆಟ್ ಒಬ್ಬ, ತಂದೆಯ ಫೇವರೆಟ್ ಒಬ್ಬ, ಅದು ಮನೆ ಮುರಿಯುತ್ತದೆ. ಈಸಾಕನಿಗೆ 2 ಮಕ್ಕಳಿದ್ದರು, ಟ್ವಿನ್ಸ್. ಎಸಾವನು, ಬೈಬಲ್ ಹೇಳ್ತಿದೆ, ಈಸಾಕನು ಎಸಾವನ್ನು ಪ್ರೀತಿ ಮಾಡಿದ. ಯಾಕೆ? ಅವನಿಗೆ ಶಿಕಾರಿ ಮಾಂಸ ತಿನ್ನಬೇಕು, ಇವನು ಒಳ್ಳೆ ಬೇಟೆಗಾರ. ಅದಕ್ಕೋಸ್ಕರ ಅವನೇನು, ಯಾರ ಫೇವರೆಟ್? ಈಸಾಕನ ಫೇವರೆಟ್ ಎಸಾವ. ಯಾವಾಗಲೂ ಮಾಂಸ ತಿನ್ನಲಿಕ್ಕೆ ಆಶೆ ಅವನಿಗೆ. ಇಲ್ಲಿ ಇವನು ಸಾಧು ಸ್ವಭಾವದವನು ಯಾಕೋಬ, ಯಾವಾಗಲೂ ಮಮ್ಮಿ ಒಟ್ಟಿಗಿರುವುದು, ಮಮ್ಮಿಯ ಸರಗ ನೀಡಿದ್ರು. ರೈಟ್? ಬೈಬಲ್ ಹೇಳ್ತದೆ, ತಾಯಿ ಯಾರನ್ನು ಪ್ರೀತಿ ಮಾಡಿದಳಂತೆ? ಯಾಕೋಬನನ್ನು ಪ್ರೀತಿ ಮಾಡಿದಳು. ಯಾಕೋಬನನ್ನು ಪ್ರೀತಿ ಮಾಡಿ 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 ಎಲ್ಲ ಅಡುಗೆ ಕಲಿತು ಬಿಟ್ಟ. ತಾಯಿ ಒಟ್ಟಿಗೆ ಇದ್ದು ತಾಯಿ ಎಷ್ಟು ಮಸಾಲ ಹಾಕ್ತಾಳೆ, ಏನು ಹಾಕ್ತಾಳೆ, ಎಲ್ಲವನ್ನು ಕಲಿತು ಬಿಟ್ಟ. ಓದಿದ್ದೀರಾ? ಎಲ್ಲಿದೆ? ಓದಿ. ಆದಿಕಾಂಡ 20 ಓದಿ, 25. ಬೇಟೆಯ ಮಾಂಸವು ಈಸಾಕನಿಗೆ ಇಷ್ಟವಾದ್ದರಿಂದ ಅವನು ಎಸಾವನನ್ನು ಪ್ರೀತಿಸಿದನು, ರೆಬೆಕ್ಕಳು ಯಾಕೋಬನನ್ನು ಪ್ರೀತಿಸಿದಳು. ಸರಿ, ಮನೆಯಲ್ಲಿ ಒಂದು ಡಿವಿಷನ್ ನೋಡಿ. ಬೇಟೆಯ ಮಾಂಸವು ಈಸಾಕನಿಗೆ ಇಷ್ಟವಾದ್ದರಿಂದ ಅವನು ಯಾರನ್ನು ಪ್ರೀತಿಸಿದನು? ರೆಬೆಕ್ಕಳು ಯಾಕೋಬನನ್ನು ಪ್ರೀತಿಸಿದಳು. ನೆಕ್ಸ್ಟ್, ಒಂದು ದಿನ ಯಾಕೋಬನು ಅಡಿಗೆ ಮಾಡುತ್ತಿರುವಾಗ, ಇವನು ಅಡಿಗೆ ಕಲಿತಾನೆ, ಕುಕ್ಕಿಂಗ್. ಇವನಿಗೆ ಕುಕ್ಕಿಂಗ್ ಗೊತ್ತಿಲ್ಲ, ಶಿಕಾರಿ ಮಾತ್ರ ಮಾಡ್ಲಿಕ್ಕೆ ಗೊತ್ತು. ಎಸಾವನಿಗೆ ಕುಕ್ಕಿಂಗ್ ಎಲ್ಲಿ ಕಲಿತಿದ್ದನು? ಮಮ್ಮಿ ಒಟ್ಟಿಗೆ ಸೇರಿ. ಒಂದು ದಿನ ಯಾಕೋಬನು ಅಡುಗೆ ಮಾಡುತ್ತಿರುವಾಗ ಎಸಾವನು ಕಾಡಿನಿಂದ ದಣಿದು ಬಂದು, ನೆಕ್ಸ್ಟ್ ಅವನಿಗೆ, ನಾನು ಬಹು ದಣಿದು ಬಂದೇನೆ. ಆ ಕೆಂಪಾದ ರುಚಿ ಪದಾರ್ಥವನ್ನು ಎಂಥ ಡಿಫ್ರೆಂಟ್ ಡಿಶಸ್ ಮಾಡ್ತಿದ್ದ ಯಾಕೋಬ. ರೈಟ್? ಇವನ ಕಣ್ಣಿಗೆ ಪಳಪಳ ಕಾಣ್ತಾ ಇದ್ದು, ಹಸಿವು ಆಗಿದೆ. ಆ ಕೆಂಪಾದ ರುಚಿ ಪದಾರ್ಥ ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಎಂದು ಹೇಳಿದನು. ಈ ಸಂಗತಿಯಿಂದ ಎಸಾವನಿಗೆ ಎದೋಮ್ ಎಂದು ಹೆಸರಾಯಿತು. ನೆಕ್ಸ್ಟ್ ಯಾಕೋಬನವನಿಗೆ, ನೀನು ಮೊದಲು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿಬಿಡು ಅನ್ನಲು ಎಸವನು. ಕ್ಯಾರ್ಲೆಸ್. ಆ ಚೊಚ್ಚಲತನದ ಹಕ್ಕು ಮಾರಿಬಿಡು ಅನ್ನಲು ಎಸವನು. ಓಕೆ, ಮುಂದೆ, ಆಗಲಿ ನನ್ನಂಥ ಸಾಯುವವನಿಗೆ ಚೊಚ್ಚಲತನದ ಪ್ರಯೋಜನವೇನು? ಅದೇ ಯಾಕೆ ತಗೊಳ್ಳು ಅಂದನು. ಇವನಿಗೆ ಬ್ಲೆಸ್ಸಿಂಗ್ನ ಬಗ್ಗೆ ಸೀರಿಯಸ್ನೆಸ್ ಗೊತ್ತಿದೆ, ಸ್ಪಿರಿಚುವಲ್ ಸಂಗತಿಗಳ ಬಗ್ಗೆ ಸೀರಿಯಸ್ನೆಸ್ ಗೊತ್ತಿದೆ. ಹೇಗೆ? ಯಾಕೋಬನಿಗೆ ಒಂದೇ ಮನೆಯಲ್ಲಿದ್ದಾರೆ, ಬಟ್ ಇವನು ಕ್ಯಾರ್ಲೆಸ್. ಅದು ನನ್ನದು, ಅದೇ ಯಾಕೆ ಚೊಚ್ಚಲ ತಗೋ. ನನ್ನಂಥ ಸಾಯುವನಿಗೆ ಚೊಚ್ಚಲತನದ ಪ್ರಯೋಜನವೇನೊಂದು. ನೆಕ್ಸ್ಟ್,
ಯಾಕೋಬನು ಮೊದಲು ಪ್ರಮಾಣ ಮಾಡು ಅಂದಾಗ ಏಸವನು ಪ್ರಮಾಣ ಮಾಡಿ ಅವನಿಗೆ ತನ್ನ ಚೊಚ್ಚಲದಂದ ಹಕ್ಕನ್ನು ಕೊಟ್ಟು ಬಿಟ್ಟನಿಸಿ, ಕೇವಲ ಥ್ರೂ ದ ವರ್ಡ್. ಪ್ರಮಾಣ ಅಂದರೆ ಏನು? ವರ್ಡ್. ಯಾಕೋಬನಿಗೆ ಸ್ಪಿರಿಚುವಲ್ ಸಂಗತಿಗಳ ಮಹತ್ವ ಗೊತ್ತಿತ್ತು, ವರ್ಡಲ್ಲಿ ಎಷ್ಟು ಪವರ್ ಇದೆ ಅಂತ. ಅವನು ಹೇಗೆ ಕೊಟ್ಟದ್ದು ಚೊಚ್ಚಲತನದ ಹಕ್ಕು? ಹೇಗೆ ಕೊಟ್ಟದ್ದು? ಬಾಂಡ್ ಪೇಪರ್ ತಂದದ್ದ? ಲಾಯರನ್ನು ಮುಂದೆ ಇಟ್ಟು ಸಿಗ್ನೇಚರ್ ಹಾಕಿದ್ದ? ಅಥವಾ ಒಂದು ಬಾಟ್ಲಿಯಲ್ಲಿ ತುಂಬಿಸಿ ಕೊಟ್ಟನ, ನನ್ನ ಚೊಚ್ಚಲತನದ ಹಕ್ಕು ಇಡು ಬಾಟ್ಲಿಯಲ್ಲಿ ಅಂತ? ಓನ್ಲಿ ಥ್ರೂ ದ ವರ್ಡ್. ವರ್ಡ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಅವನ ಚೊಚ್ಚಲತನದ ಹಕ್ಕನ್ನು ಕೊಟ್ಟದ್ದು ವರ್ಡ್ಗಳ ಮೂಲಕ. ಅದಕ್ಕೆ ಹೇಳ್ತೇನೆ, ಮಾತುಗಳ ಮೂಲಕ ಕೊಡು. ಅವರ ಇಬ್ಬರ ಮಧ್ಯದಲ್ಲಿ ಬೇರೆ ಯಾರೂ ಇಲ್ಲ. ತಂದೆ ಇಲ್ಲ, ತಾಯಿ ಇಲ್ಲ, ಯಾವ ವಕೀಲ ಇಲ್ಲ, ಲಾಯರ್ ಇಲ್ಲ, ಮೂರನೇ ವ್ಯಕ್ತಿ ಇಲ್ಲ. ಬಟ್ ಸ್ಪಿರಿಚುವಲ್ ವರ್ಲ್ಡ್ ವೇಟ್ ಮಾಡ್ತಾ ಇದೆ. ನೀವು ವೈಯಕ್ತಿಕವಾಗಿ ಮಾತಾಡುವಂಥ ಮಾತುಗಳು ಸ್ಪಿರಿಚುವಲ್ ವರ್ಲ್ಡ್ ನೋಡ್ತಾ ಇದೆ. ಕೆಲವೊಮ್ಮೆ ಅನೇಕರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವ್ರು ಹೇಳ್ತಾರೆ, ನಾನು ಸತ್ತಿದ್ರೆ ಒಳ್ಳೇದಿತ್ತಂತ. ನೀನು ಇಮ್ಮಿಡಿಯೇಟ್ಲಿ ಮರಣದ ಆತ್ಮನಿಗೆ ನಿನ್ನನ್ನು ಮಾರಿಬಿಡ್ತಿ. ನಿನಗೆ ಮಾತಿನ ಮಹತ್ವ ಗೊತ್ತಿಲ್ಲ. ಬಟ್ ಯಾಕೋಬನಿಗೆ ಮಾತಿನ ಮಹತ್ವ ಗೊತ್ತಿತ್ತು, ಏಸಾವನಿಗೆ ಮಾತಿನ ಮಹತ್ವ ಗೊತ್ತಿರಲಿಲ್ಲ. ಅದರಲ್ಲಿ ಏನಿದೆ ಅಂತ. ನೋ ಸೀರಿಯಸ್ನೆಸ್. ನೀನು ಸೀರಿಯಸ್ ಆಗಿರೋದಾದರೆ ಕೇವಲವಾಗಿ ಮಾತಾಡೋದಿಲ್ಲ. ಒಬ್ಬನು ಎಷ್ಟೇ ಭಕ್ತಿವಂತನಿದ್ದರೂ ಕೂಡ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದಿದ್ದರೆ ಅವನ ಭಕ್ತಿ ಅವನಿಗೆ ಯಾವ ಪ್ರಯೋಜನ ಉಂಟು ಮಾಡುವುದಿಲ್ಲ. ಅವನ ಭಕ್ತಿ ಅವನಿಗೆ ನಿಷ್ಪ್ರಯೋಜನ. ಜನ ಹೇಳ್ತಾರೆ, ಇಷ್ಟು ವಾಕ್ಯ ಕೇಳಿದ, ಇಷ್ಟು ಪ್ರಾರ್ಥನೆ ಮಾಡಿದ, ಏನಾಯಿತು? ವಾಟ್ ಈಸ್ ಯುವರ್ ಟಂಗ್? ನಿನ್ನ ನಾಲಿಗೆ ಹೇಗಿದೆ? ಚೊಚ್ಚಲತನದ ಹಕ್ಕನ್ನು ಮಾರಿದ್ದು ಕೇವಲ ಮಾತುಗಳಿಂದ, ಬೇರೆ ಏನಿಲ್ಲ. ಅಲ್ಲಿ ಓದಿ ಕರೆಕ್ಟಾಗಿ ಒಂದೊಂದು ವಿಷಯ ವೆರಿ ವೆರಿ ಇಂಪಾರ್ಟೆಂಟ್. ಅದು ನಮಗೆ ಬುದ್ಧಿವಾದವಾಗಿ ಬರೆಯಲ್ಪಟ್ಟಿದೆ. ವೈಯಕ್ತಿಕವಾಗಿ ಮಾತಾಡುವಾಗ ಸೀರಿಯಸ್ ಆಗಿ ಮಾತಾಡಿ. ವಾಕ್ಯಗಳನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳ್ರಿ. ಸ್ಪಿರಿಚುವಲ್ ಮ್ಯಾನ್ ಪ್ರತಿಯೊಂದು ಮಾತುಗಳನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾನೆ. ಯಾಕೋಬನು ಕೇವಲ ಮಾತಿನ ಮೂಲಕ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟ. ಯಾವ ಬಾಂಡ್ ಪೇಪರಲ್ಲಿ ಬರೆದುಕೊಳ್ಳಲಿಲ್ಲ. ನೀನು ಮಾತು ಕೊಟ್ಟದರಲ್ಲೇ ಪಾಶಕ್ಕೆ ಬಿದ್ದಿದ್ದಿ. ನಿನ್ನ ಮಾತು ನಿನ್ನನ್ನು ಹಿಡಿದಿದೆ. ನಿನ್ನ ಮಾತು ನಿನ್ನನ್ನು ಹಿಡಿಯುತ್ತದೆ. ಇದೆ 6ನೇ ಅಧ್ಯಾಯದಲ್ಲಿ 6 chapter 1 ಮಗನೇ, ನೀನು ನೆರೆಯವನಿಗೆ ಹೊಣೆ ಆದರೆ, ಪರನಿಗೆ ಕೈ ಮೇಲೆ ಕೈ ಹಾಕಿದ್ದರೆ, ಓಕೆ, ನೀನು ಮಾತು ಕೊಟ್ಟ ಪಾಶಕ್ಕೆ ಸಿಕ್ಕಿದ್ದೆ. ನಿನ್ನ ವಾಗ್ದಾನವು ನಿನ್ನನ್ನು ಹಿಡಿದಿದೆ. ಓಕೆ, ಹೀಗಿರಲು ಮಗನೇ, ನೀನು ನೆರೆಯವನ ಕೈಗೆ ಸಿಕ್ಕಿಕೊಂಡದ್ದರಿಂದ ತಪ್ಪಿಸಿಕೊಳ್ಳುವ ಒಂದು ಕೆಲಸ ಮಾಡು. ನಡೆ, ತ್ವರೆಪಡು, ಆ ನೆರೆಯವನನ್ನು ಕಾಡು. ಆ ನೆರೆಯವ ಯಾರು? ನಿಮ್ಮ ನೇಬರ್ ಅಲ್ಲ. ಆ ನೆರೆಯವನನ್ನು ಇನ್ ದ ರೆಲ್ಮ್ ಆಫ್ ದ ಸ್ಪಿರಿಟ್, ಆತ್ಮಿಕ ಲೋಕದಲ್ಲಿ. ನೆರೆಯವನು ಕಾಡು. ನೆಕ್ಸ್ಟ್, ನಿನ್ನ ಕಣ್ಣುಗಳಿಗೆ ನಿದ್ರೆ ಕೊಡಬೇಡ, ರೆಪ್ಪೆಗಳನ್ನು ಮುಚ್ಚದಿರು. ಬಿ ಸೀರಿಯಸ್. ಏನು ನೆಗೆಟಿವ್ ವರ್ಡ್ ಮಾತಾಡಿ ದುಷ್ಟನಿಗೆ ಮಾರಿಬಿಟ್ಟಿದ್ದಿ, ನಿನ್ನನ್ನು ಕೊಟ್ಟಿದ್ದಿ, ಇಮ್ಮಿಡಿಯೇಟ್ಲಿ ತಪ್ಪಿಸಿಕೊಳ್ಳುವ ಒಂದು ಕೆಲಸ ಮಾಡು. ಕ್ವಿಕ್, ತ್ವರೆಪಡು, ರಿಪೆಂಟ್. ಅವನು ನಿನ್ನನ್ನು ಇನ್ನೆಲ್ಲಿಯೂ ಕೊಂಡು ಹೋಗುವ ಮುಂಚೆ ತಪ್ಪಿಸಿಕೊಳ್ಳು. ಹೇಳ್ತೇನೆ, ನಿನ್ನ ಕಣ್ಣುಗಳು ನಿದ್ರೆ ಕೊಡಬೇಡ, ರೆಪ್ಪೆಗಳನ್ನು ಮುಚ್ಚದಿರು. ಬೇಟೆಗಾರನ ಕೈಯಿಂದ ಜಿಂಕೆಯು ಓಡುವಂತೆ, ಪಕ್ಷಿಯು ಹಾರಿ ಹೋಗುವ ಹಾಗೆಯೂ ತಪ್ಪಿಸಿಕೋ. ಬೇಟೆಗಾರ ಯಾರು? ಪಾರಾತ್ಮನ ಮರೆಯುವನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಆತನು ನೀನೇ ನನ್ನ ಬಂಡೆಯು, ಕೋಟೆಯು, ನಾನು ಭರವಸೆಟ್ಟುವ ದೇವರೆಂದು ಹೇಳುವೆನು. ಆತನು ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮಾರಣಕರ ವ್ಯಾಧಿಯಿಂದಲೂ ತಪ್ಪಿಸಿ ಕಾಡುವನು. ಬೇಟೆಗಾರರ ಸೈತಾನ. ಅವನ ಇನ್ನೊಂದು ಹೆಸರು ಬೇಟೆಗಾರ. ಬೇಟೆಗಾರ ಏನು ಮಾಡುತ್ತಾನೆ? ಬೇಟೆಯಾಡುವನು ಏನು ಮಾಡುತ್ತಾನೆ? ಮೋಸ ಮಾಡುತ್ತಾನೆ. ಒಂದು ಪ್ರಾಣಿ ತನ್ನ ಬಲೆಗೆ ಬೀಳಬೇಕಾದ್ರೆ ಅವನು ಮೋಸ ಮಾಡುತ್ತಾನೆ. ಮೀನು ಹಿಡಿಯುವವನು ಮೀನಿಗೆ ಮೋಸ ಮಾಡುತ್ತಾನೆ. ಮಡುಂಜಿ ಹಿಡಿಬೇಕಾದ್ರೆ ಏನು ಮಾಡ್ತಾನೆ ಅವನು? ಅದಕ್ಕೆ ಇಂಟ್ರೆಸ್ಟ್ ಏನಂತ ಹುಡುಕ್ತಾನೆ. ನಂಬರ್ 1, ಅದರ ಇಷ್ಟ ಏನು, ಅದರ ಇಷ್ಟವನ್ನು ಫೈಂಡ್ ಔಟ್ ಮಾಡ್ತಾನೆ. ಅವನು ಜಿರಳೆಯನ್ನು ಒಂದು ಕೊಕ್ಕೆಗೆ ಹಾಕ್ತಾನೆ ಮತ್ತು ಬಿಸಾಡ್ತಾನೆ. ನಾನು ನಿನಗೆ ಹೆಲ್ಪ್ ಮಾಡ್ತೇನೆ, ಆಹಾರ ಕೊಡ್ತಾ ಇದ್ದೇನೆ, ಬಾ, ಐ ಆಮ್ ಯುವರ್ ಫ್ರೆಂಡ್, ರೈಟ್? ಅದು ಅಂಕಂತ ತಿಂತದೆ. ಅದರ ಹಿಂದೆ ಕೊಕ್ಕೆ ಇದ್ದದ್ದು ಗೊತ್ತಿಲ್ಲ. ಬೇಟೆಗಾರನ ಏನು ಮಾಡಿದ?
ಅದು ಬಿಸಲಿಗೆ ಹೋಗುವ ಮುಂಚೆ ಕೊಂಡಿತ್ತು. ನಿಮ್ಮ ಕೈಯಲ್ಲಿರುವ ಮೀನು ತಪ್ಪಿಸಿಕೊಳ್ಳಿಕ್ಕೆ ಆಗುವುದಿಲ್ಲ, ಬಟ್ ನೀವು ತಪ್ಪಿಸಿಕೊಳ್ಬೋದು. ನಿಮಗೆ ತಪ್ಪಿಸಿಕೊಳ್ಳಿಕ್ಕೆ ದೇವರ ವಾಕ್ಯ ಕೊಟ್ಟಿದ್ದಾನೆ, ಪವಿತ್ರ ಆತ್ಮನ ಕೊಟ್ಟಿದ್ದಾನೆ. ಬಿ ಸೀರಿಯಸ್. ಬೇಟೆಗಾರನ ಕೈಯಿಂದ ಜಿಂಕೆಯು ಓಡುವಂತೆ ಪಕ್ಷಿಯು ಹಾರಿ ಹೋಗುವ ಹಾಗೂ ತಪ್ಪಿಸಿಕೋ. ಪಕ್ಕದವರಿಗೆ ಹೇಳಿ ತಪ್ಪಿಸಿಕೋ. ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ ನಾನು ಮಾತಾಡುವಂಥದ್ದು? ಆರ್ ಯು ಸೀರಿಯಸ್? ನಿಮಗೆ ನೋವಾಗ್ತಾ ಇದೆ? ಐ ಆಮ್ ಹೆಲ್ಪಿಂಗ್ ಯು. ಓಕೆ. ಒಂದು ನೆಗೆಟಿವ್ ಮಾತುಗಳು ನಿಮ್ಮ ದೇಹದ ಬಗ್ಗೆ ಇಡೀ ದಿನ ಮಾತಾಡೋದು ಹೇಗೆ? ನಿಮ್ಮ ನಾಲಿಗೆಯ ಕನೆಕ್ಷನ್ ಪರಲೋಕಕ್ಕಿದೆ, ನಿಮ್ಮ ನಾಲಿಗೆಯ ಕನೆಕ್ಷನ್ ನರಕಕ್ಕೆ ಇದೆ. ಗೊತ್ತಾ ನಿಮಗೆ? ಡೈರೆಕ್ಟ್ ಕನೆಕ್ಷನ್ ನರಕಕ್ಕೆ ನಾಲಿಗೆಯದ್ದು. ಎರಡರಲ್ಲಿ ಒಂದಾಗ್ತದೆ ನೀವು ಮಾತಾಡುವ ಮಾತುಗಳಿಂದ. ಇದು ಬೈಬಲ್ ಹೇಳ್ತದೆ, ಓದಿರಿ. ಯಾಕೋಬ 3ನೇ ಅಧ್ಯಾಯದಲ್ಲಿ ಯಾಕೋಬ ಓದಿ. ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣ ತೀರ್ಪಾಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡ್ರಿ. ನೆಕ್ಸ್ಟ್, ಅನೇಕ ವಿಷಯಗಳು ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಹೇಗೆ? ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನಾಗಿದ್ದಾನೆ. ಅಪೊಸ್ತಲ ಪೌಲ ಹೇಳ್ತಾನೆ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸೇನು? ನನ್ನ ಮೈಯನ್ನು ಜಜ್ಜಿ ನನ್ನ ಸ್ವಾಧೀನಪಡಿಸ್ತೇನೆ. ಐ ಡಿಸಿಪ್ಲಿನ್ ಮೈ ಬಾಡಿ. ನಿಮ್ಮ ಬಾಡಿ, ನಿಮ್ಮ ದೇಹವನ್ನು ಸ್ವಾಧೀನಪಡಿಸಿದ್ದು ಮಾತುಗಳ ಮೂಲಕ ಸಮರ್ಥನಾಗಿದ್ದಾನೆ. ನೆಕ್ಸ್ಟ್ ಓದುವ, ಸ್ವಲ್ಪ ಮುಂದೆ ಓದಿ. ನಾವು ಕುದುರೆಗಳನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದಿರುವಾಗ ಅವುಗಳ ಬಾಯಿಗೆ ಕಡಿವಾಣ ಹಾಕುತ್ತೇವೆಲ್ಲ, ಆಗ ಅವುಗಳ ದೇಹವನ್ನೆಲ್ಲ ತಿರುಗಿಸೋಕ್ಕೆ ಆಗುತ್ತದೆ. ನೆಕ್ಸ್ಟ್, ಹಡಗುಗಳನ್ನು ನೋಡ್ರಿ, ಅವು ಬಹು ದೊಡ್ಡವು, ಬಲವಾದ ಗಾಳಿಯಿಂದ ಬೀಸಿಕೊಂಡು ಹೋಗುತ್ತವೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆ ತಿರುಗಿಸ್ತಾನೆ. ಇಡೀ ಶಿಪ್ಪನ್ನು ಕಂಟ್ರೋಲ್ ಮಾಡೋದು ಹೇಗೆ? ಸಾವ್ಯ ಬ್ರದರ್, ಸಾವ್ಯ ಬ್ರದರ್ ಕರೆದವನು ಶಿಪ್ಪಲ್ಲಿ ಇರುವುದು, ಅದಕ್ಕೆ ಕರೆದದ್ದು. ರೈಟ್, ದೊಡ್ಡ ಶಿಪ್. ಅವನು ಶಿಪ್ ಬಗ್ಗೆ ಎಲ್ಲ ಹೇಳ್ತಾನೆ, ದಿನಕ್ಕೆ ಎಷ್ಟು ಡೀಸೆಲ್ ಬೇಕು ಅಂತ. ಒಂದು ಶಿಪ್ ಮೂವ್ ಆಗಬೇಕಾದ್ರೆ ಎಷ್ಟು ಟನ್ ಬೇಕು? ಒಂದು ಶಿಪ್ಪು ಮೂವ್ ಆಗಬೇಕಾದ್ರೆ ದಿನಕ್ಕೆ ಎಷ್ಟು ಡೀಸೆಲ್ ಗೊತ್ತಾ? 100 ಟನ್, 100 ಲೀಟರ್ ಅಲ್ಲ. 1 ಟನ್ ಅಂತ ಹೇಳಿದರೆ 1000 ಲೀಟರ್. 1,00,000 ಲೀಟರ್ ಒಂದು ಶಿಪ್ಪಿಗೆ ಒಂದು ದಿನಕ್ಕೆ ಡೀಸೆಲ್ ಬೇಕು. ಎಸ್, ಎಷ್ಟು ಲೀಟರ್? 1,00,000 ಲೀಟರ್. ನಿಮ್ಮ ಬಸ್ಸಿಗೆ 100 ಲೀಟರ್ ಹಾಕಿದರೆ ಬಾಂಬೆಗೆ ಹೋಗಿಬಿಡ್ತದೆ. ಇದು 100 ಲೀಟರ್ ಅಲ್ಲ, 100 ಟನ್. ಒಂದು ಶಿಪ್ಪಲ್ಲಿ ಒಮ್ಮೆ ತುಂಬಿಸಿದಾಗ ಎಷ್ಟು ಕೆಪಾಸಿಟಿ ಇದೆ? ಅದಕ್ಕೆ ಕೇವಲ ಡೀಸೆಲ್ ಯಾವುದಕ್ಕೆ ಬೇಕು? ಅದಕ್ಕೆ ಖರ್ಚಿಗೆ ಬೇಕು ಇರೋದು. 3,000-4,000 ಟನ್ ಡೀಸೆಲ್ ತುಂಬಿಸ್ತಾರೆ. ಅದು ಒಂದು ತಿಂಗಳಿಗೆ ಸಾಕಾಗ್ತದೆ ಮೂವ್ ಆಗಲಿ. ರೈಟ್? ಹಾಗಾದರೆ ಶಿಪ್ ಎಷ್ಟು ದೊಡ್ಡ ಇದೆ? ಅಂಥ ದೊಡ್ಡ ಹಡಗಳು ನೋಡಿ, ಅವು ದೊಡ್ಡವು, ಬಲವಾದ ಗಾಳಿಯಿಂದ ಬಡಿಸಿಕೊಂಡು ಹೋಗುತ್ತವೆ. ಅದು ಪೌಲನ ಕಾಲದ ಶಿಪ್, ಇವನು ಯಾಕೋಬನ ಕಾಲದ ಶಿಪ್ಪುಗಳು. ಈಗ ಅವುಗಳಿಗೆ ದೊಡ್ಡ ದೊಡ್ಡದಿದೆ. ಆದರೂ ನಡೆಸುವವನು ಬಹು ಸಣ್ಣ ಚುಕ್ಕಾಣಿಯಿಂದ ಅವುಗಳನ್ನು ತನ್ನ ಮನಸ್ಸಿಗೆ ಬಂದ ಕಡೆ ತಿರುಗಿಸ್ತಾನೆ. ನೆಕ್ಸ್ಟ್, ಹಾಗೆಯೇ ಹೇಳ್ರಿ, ಹಾಗೆಯೇ ನಾಲಿಗೆಯು ಕೂಡ ಚಿಕ್ಕ ಅಂಗವಾಗಿದ್ದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ನೆಕ್ಸ್ಟ್, ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸ್ತದೆ ನೋಡ್ರಿ. ನಾಲಿಗೆಯು ಕಿಚ್ಚೆ. ನಾಲಿಗೆಯು ಅಧರ್ಮ ಲೋಕರೂಪವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟಿದೆ. ಅದು ದೇಹವನ್ನೆಲ್ಲ ಕೆಡಿಸ್ತದೆ. ನಿಮ್ಮ ದೇಹ ಕಡಿಸುವುದು ಬೇರೆ ಯಾರಲ್ಲ, ನಿಮ್ಮ ನಾಲಿಗೆ.
ತಾನೇ ನರಕದಿಂದ ಬೆಂಕಿ ಹತ್ತಿಸಿಕೊಳ್ಳುತ್ತಾ ಪ್ರಪಂಚ ಎಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ಎಲ್ಲಿಂದ ಬೆಂಕಿ ಹಚ್ಚುತ್ತದೆ ಅದು? ನರಕದಿಂದ. ಆದಿಕಾಲದಲ್ಲಿ ಯುದ್ಧಕ್ಕೆ ಹೋಗುವವರು ಹೇಗೆ ಹೋಗ್ತಿದ್ದರು ಅಂತ ಹೇಳಿದರೆ, ಅವರ ಹತ್ರ ಬಿಲ್ಲು ಬಾಣ ಇತ್ತು. ಆ ಬಿಲ್ಲು ಬಾಣಕ್ಕೆ ಅದರ ಚೂಪಿದೆ ನೋಡಿ, ಅದಕ್ಕೆ ಬಟ್ಟೆ ಕಟ್ಟಿ ಎಣ್ಣೆಯಲ್ಲಿ ಮುಳುಗಿಸಿ ಅದಕ್ಕೆ ಬೆಂಕಿ ಕೊಟ್ಟು ಬಾಣ ಬಿಡುವುದು. ಆಗ ಹಂಚಿನ ಮತ್ತು ಟೆರೆಸ್ ಮನೆಗಳಿರಲಿಲ್ಲ. ಆಗ ಇದ್ದದೆಲ್ಲ ಮಡಲು ಮತ್ತು ಹುಲ್ಲಿನ ಮನೆಗಳು ಅಥವಾ ಗುಡಾರಗಳು. ಅವರು ಹೋಗಿ ಹೋಗಿ ಬಾಣ ಬಿಡುವುದು ಎಲ್ಲ ಇದಕ್ಕೆ, ಯಾವುದೇ ಮನೆಗಳಿಗೆ. ಎಲ್ಲ ಮನೆಗಳು ಊರೇ ಹೊತ್ತಿ ಹೋಗುವುದು. ನಿಮ್ಮ ನಾಲಗೆ ಉಂಟು ನೋಡಿ, ಕೆಲವೊಮ್ಮೆ ಯಾರ ಮನೆಗೆ ಯಾರ ತಲೆಗೆ ಬೆಂಕಿ ಕೊಡ್ತಾರೆ. ನೀವು ಯಾರದ್ದಾದರೂ ಮಾತು ಕೇಳುವುದಂದರೆ, ಅಲೌ ಮಾಡುವುದಂದರೆ, ಅವರು ಹೀಗೆ ಹೇಳಿದರು, ಅವರು ಹಾಗೆ ಹೇಳಿದರು ಅಂತ ಹೇಳಿದರೆ ನಿಮ್ಮ ತಲೆಯಲ್ಲಿ ನೀವು ಅನುಮತಿಸ್ತೀರಿ ಆ ಬೆಂಕಿ ಬರಲಿಕ್ಕೆ. ಸಭೆಗೆ ಬರುವಾಗ ಬೆಂಕಿ ಹೊತ್ತಿಸಿಕೊಂಡು ಹೋಗ್ತಾರೆ. ಅದಕ್ಕೆ ಪಾಸ್ಟರ್ ಇರುವುದು ಆ ಬೆಂಕಿಗೆ ಎಣ್ಣೆ ಹಾಕಲಿಕ್ಕೆ ಅಲ್ಲ. ಪಾಸ್ಟರ್ ಇರುವುದು ನಿಮ್ಮ ತಲೆಯಲ್ಲಿದ್ದೆಲ್ಲ ಬೆಂಕಿಯನ್ನು ನಂದಿಸಿ ಕಳಿಸ್ಲಿಕ್ಕೆ. ಕೇವಲ ನಂದಿಸಿ ಕಳಿಸ್ತಾನಲ್ಲ, ನೆಕ್ಸ್ಟ್ ಹೇಳ್ತಾನೆ ಹೆಲ್ಮೆಟ್ ಹಾಕಿ ಹೋಗಿ ಅಂತ. ಅಂದರೆ ಯಾರ ಮಾತನ್ನು ಕೇಳಲಿಕ್ಕೆ ಹೋಗಬೇಡ್ರಿ. ಅವರೇನು ಹೇಳ್ತಾರೆ, ಇವನು ಹೇಳ್ತಾರೆ, ಲೋಕ ಏನು ಹೇಳ್ತದೆ, ಮೀಡಿಯಾ ಏನು ಹೇಳ್ತದೆ, ಜನ ಏನು ಹೇಳ್ತದೆ, ಅದನ್ನು ಕೇಳಬೇಡ್ರಿ. ದೇವರು ಏನು ಹೇಳ್ತಾನೆ ಅದನ್ನು ಕೇಳಿದಾಗ ನೀವು ಗುರಾಣಿ ಹಿಡಿತೀರಿ. ಬೈಬಲ್ ಏನು ಹೇಳ್ತದೆ? ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಆಗ ಕೆಡುಕನ ಅಗ್ನಿಬಾಣಗಳನ್ನು ಆರಿಸಲಿಕ್ಕೆ ಶಕ್ತರಾಗುತ್ತಿ. ಕೆಡುಕನ ಅಗ್ನಿಬಾಣಗಳು ಯಾವುದು? ನಾಲಗೆ ನರಕದಿಂದ ಬೆಂಕಿ ಹಚ್ಚಿ ಪ್ರಪಂಚ ಎಂಬ ಚಕ್ರಕ್ಕೆ. ಆದ್ದರಿಂದ ದಾರಿಯಲ್ಲಿ ಹೋಗುವಾಗ ಮೀಡಿಯಾದಲ್ಲಿ ಅಲ್ಲಿ ಅನೇಕ ಅಗ್ನಿಬಾಣಗಳು ಬರ್ತಾ ಇರ್ತವೆ. ಮೊದಲು ಕಿವಿ ಬಂದ್ ಮಾಡಬೇಕು. ಕಿವಿ ತಡಪೆಯಾಗಿ ಓಪನ್ ಮಾಡುವುದಲ್ಲ. ರೈಟ್? ಅವ್ರು ಹಾಗೆ ಹೇಳ್ತಾರೆ, ಇವರು ಹಾಗೆ ಹೇಳ್ತಾರೆ, ಅವ್ರು ಹಾಗೆ ಹೇಳ್ತಾರೆ. ಇಡೀ ದಿನ ಕೆಲವರು ಪ್ರೇಯರ್ ಮಾಡುವಾಗ ಥಿಂಕ್ ಮಾಡೋದೇ ಬೇರೆಯವರ ಬಗ್ಗೆ. ಅವರೇನು ಹೇಳ್ಬೋದು, ಇವರೇನು ಹೇಳ್ಬೋದು, ಅತ್ತೆ ಏನು ಹೇಳ್ಬೋದು, ಅಂಟಿ ಏನು ಹೇಳ್ಬೋದು. ನಿಮಗೆ ವರ್ಷಿಪ್ ಮಾಡಲಿಕ್ಕೆ ಆಗುವುದಿಲ್ಲ. ನೀವು ದೇವರನ್ನು ಸರಿಯಾಗಿ ಆರಾಧನೆ ಮಾಡಬೇಕಾದ್ರೆ, ದೇವರು ನನ್ನ ಬಗ್ಗೆ ಏನು ಆಲೋಚನೆ ಮಾಡ್ತೇನೆ, ಉಳಿದವರದೆಲ್ಲ ಬಿಡಿ. ಉಳಿದವರಿಗೆ ತುಂಬ ಆಲೋಚನೆ ಬರ್ತದೆ. ಇಡೀ ಪ್ರಪಂಚದ ಆಲೋಚನೆ ನಾವು ಹೊತ್ತುಕೊಂಡು ಹೋಗ್ಲಿಕ್ಕೆ ಆಗ್ತದ? ರೈಟ್? ನಾವೇನು ಮಾಡಲಿಕ್ಕೆ ಆಗ್ತದೆ? ಅವರು ಓಪನ್ ಮಾಡಿಬಿಟ್ಟಿದ್ದಾರೆ ಆಲೋಚನೆಗೆ. ಇಡೀ ದಿನ ಅಂಕಲ್ ಏನು ಆಲೋಚನೆ ಮಾಡ್ತಾನೆ, ಆಂಟಿ ಏನು ಅನ್ನಿಸ್ಬೋದು, ತಮ್ಮ ಏನು ಎನಿಸ್ಬೋದು. ದೇವರೇನು ಎನಿಸ್ತಾನೆ? ನನ್ನ ಹೆಂಡತಿ ಏನು ಎನಿಸ್ಬೋದು, ಎನಿಸ್ಲಿ. ಅವಳ ಥಾಟ್ ಕರೆಕ್ಟ್ ಆಗ್ತದೆ ನೀನು ಅಲ್ಲಿ ತಲೆ ಕೊಡುವಾಗ. ರೈಟ್? ಹೇಳಿ, ದೇವರು ನನ್ನ ಬಗ್ಗೆ ಏನು ಹೇಳ್ತಾನೋ ಅದೇ ನಾನು ಆಗಿದ್ದೇನೆ. ಹೇಳಿ, ಜನ ನನ್ನ ಬಗ್ಗೆ, ಲೋಕ ನನ್ನ ಬಗ್ಗೆ ಏನು ಆಲೋಚಿಸ್ತದೋ ಅದು ನಾನು ಅಲ್ಲ. ಓಕೆ? ದಟ್ ಮೀನ್ಸ್ ನೀನು ಯಾವಾಗಲೂ ಶಿರಸ್ಥಾನವನ್ನು ಧರಿಸ್ತಿ. ನೀನು ಯಾವತ್ತೂ ನಿನ್ನ ತಲೆಯನ್ನು ಬೇರೆಯವರ ಆಲೋಚನೆಗೆ ಕಿವಿ ಕೊಡಬೇಡ. ಮತ್ತು ಇನ್ನೊಂದು, ಬೇರೆಯವರ ಬಗ್ಗೆ ಕೆಟ್ಟದ್ದು ಮಾತಾಡಬೇಡ. ಮಕ್ಕಳ ಬಗ್ಗೆ ಇಡೀ ದಿನ ನೋಡುವ ಸಂಗತಿ ಮಾತಾಡೋದಲ್ಲ. ರೈಟ್? ಮಕ್ಕಳು ಹಾಗೆ, ಮಕ್ಕಳು ಹೀಗೆ, ಮಕ್ಕಳು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಎಲ್ಲ ಇಡೀ ದಿನ ಪಕ್ ಮಾಡುವುದಲ್ಲ ಮಕ್ಕಳಿಗೆ. ಕೆಲವು ಮನೆಯಲ್ಲಿ ಹೋದರೆ ಯಾವಾಗಲೂ ಪಕ್ ಮಾಡೋದು ಮಕ್ಕಳಿಗೆ. ಬಸ್ಗೋ ಹೇಳ ಎಂತ ಮಾಡ್ತೀಯ? ನಾವು ಸಮಾಧಾನ ತಗೊಳ್ಬೇಕು. ಮಕ್ಕಳ ಬಗ್ಗೆ ಮೊದಲು ಸಮಾಧಾನ ತೆಗೆದುಕೊಳ್ಬೇಕು. ರೈಟ್? ಮಕ್ಕಳ ಬಗ್ಗೆ ಪರ್ಸನಲ್ ಕೂತ್ಕೊಂಡು ನೆಗೆಟಿವ್ ಮಾತಾಡುವ ಮುಂಚೆ ದೇವರ ಸನ್ನಿಧಾನ ಕೂತ್ಕೊಂಡು ವಾಕ್ಯವನ್ನು ಮಾತಾಡಬೇಕು. ಥ್ಯಾಂಕ್ ಯು ಲಾರ್ಡ್, ನೀನು ನನಗೆ ಮಕ್ಕಳನ್ನು ಕೊಟ್ಟಿದ್ದಿ. ದೇ ಆರ್ ಸ್ಮಾರ್ಟ್, ದೇ ಆರ್ ಎಕ್ಸಲೆಂಟ್, ದೇ ಆರ್
ಅವರು ಚುರುಕಾಗಿದ್ದಾರೆ. ಅವರು ಹೋಗುವಾಗ ಬರುವಾಗ ಅವರಿಗೆ ಶುಭ ಉಂಟಾಗುತ್ತದೆ. ಓ ಥ್ಯಾಂಕ್ ಯು ಲಾರ್ಡ್, ಅವರು ನಿನ್ನ ಸ್ವರವನ್ನು ಕೇಳುವವರಾಗಿದ್ದಾರೆ. ಓ ಅವರಿಗೆಲ್ಲರಿಂದ ಶುಭ ಉಂಟಾಗುತ್ತದೆ. ಓ ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧವೀರನ ಕೈಯಲ್ಲಿ ಅಂಬುಗಳಂತಿದ್ದಾರೆ. ನನ್ನ ಮಕ್ಕಳು ಯಾವಾಗಲೂ ಕರ್ತನೆ ಅಂಬುಗಳಂತಿದ್ದಾರೆ, ಎಣ್ಣೆ ಮರಿದ ಸಸಿಗಳಂತಾರೆ. ಅವರು ಯಾವಾಗಲೂ ಚುರುಕಾಗಿದ್ದಾರೆ. ಒಳ್ಳೆ ವಾಕ್ಯ ಮಾಡಿ. ಸ್ಪಿರಿಚುವಲ್ ವರ್ಲ್ಡಲ್ಲಿ ನೀವು ಏಂಜಲ್ಸ್ಗಳನ್ನು ರಿಲೀಸ್ ಮಾಡ್ತೀರಿ, ಆ ದೂತರು ಹೋಗಿ ಅವರಿಗೆ ಮಾತಾಡ್ತಾರೆ. ನೀವೆಷ್ಟು ಮಕ್ಕಳ ಬಗ್ಗೆ ಟೆನ್ಷನ್ ತಗೊಳ್ತೀರಿ, ಅಷ್ಟು ಮಕ್ಕಳು ವೋಸ್ಟ್ ಆಗ್ತಾರೆ. ಫಸ್ಟ್ ಯಾರನ್ನು ಕರೆಕ್ಟ್ ಮಾಡಬೇಕು? ನಮ್ಮನ್ನು ನಾವು ಕರೆಕ್ಟ್ ಮಾಡಬೇಕು. ಇಡೀ ದಿನ ಮಕ್ಕಳ ಬಗ್ಗೆ ನಕಾರಾತ್ಮಕ ಮಾತಾಡಿ ಟೆನ್ಷನ್ ಮಾಡೋದಲ್ಲ. ಯಾಕಪ್ಪ ಈ ಮಕ್ಕಳು ಹುಟ್ಟಿದ್ರು, ಕೆಲವರು ಮಕ್ಕಳು ಹುಟ್ಟದ ಸಂದರ್ಭದಲ್ಲಿ ಒಂದು ಚಿಂತೆ, ಮಕ್ಕಳಿಲ್ಲ ಅಂತ. ಮಕ್ಕಳು ಬೆಳೆದ ನಂತರ ಮಕ್ಕಳ ಬಗ್ಗೆ ಟೆನ್ಷನ್. ಅದೇ ತಂದೆ ತಾಯಿಗಳು ಬಾಯಲ್ಲಿ ಹೇಳಿದನ್ನು ಕೇಳಿದ್ವಿ, ಯಾಕಪ್ಪ ನನಗೆ ಒಂದು 2 ಮಕ್ಕಳು ಹುಟ್ಟಿದರು ಅಂತ. ಅದೇ ತಂದೆ ತಾಯಿಗಳು 10 ವರ್ಷಗಳಿಂದ ಹೇಳ್ತಿದ್ರು, ಅಯ್ಯೋ ನಮಗೆ 1 ಮಗು ಇದ್ದರೆ ಸಾಕಿತ್ತು, ಯಾವುದು ಆಗ್ತದೆ ಅಂತ. ಹುಟ್ಟಿತ್ತು, ಮಕ್ಕಳು ದೇವರ ವರವಾಗಿದ್ದಾರೆ. ಮಕ್ಕಳನ್ನು ಬಾಲಬೋಧಿಯಲ್ಲಿ ಬೆಳೆಸುವುದು ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ವಾಕ್ಯ ಗೊತ್ತಿದ್ರೆ ನಿಮ್ಮ ಮಕ್ಕಳಿಗೆ ವಾಕ್ಯವನ್ನು ಕಲಿಸ್ತೀರಿ. ಹಲೋ, ಅದೇ ಒಂದು ನಮ್ಮ ಪ್ರಾಕ್ಟಿಕಲ್ ಟ್ರೈನಿಂಗ್ ನಮ್ಮ ಜೀವಿತದಲ್ಲಿ, ರೈಟ್? ಅದರಿಂದ ಮಕ್ಕಳ ಬಗ್ಗೆ ನಕಾರಾತ್ಮಕ ಮಾತಾಡಬೇಡ್ರಿ. ನಿಮ್ಮ ಮಕ್ಕಳಿಗೆ ವಾಕ್ಯವನ್ನು ಮಾತಾಡಿ. ಇವತ್ತು ಅವರ ಮೈಂಡ್ ಕೇಳಲಿಕ್ಕಿಲ್ಲ, ಬಟ್ ಅವರ ಸ್ಪಿರಿಟ್ ಕೇಳ್ತದೆ. ನೀವು ಫೈತಲ್ಲಿ ಮಾತಾಡುವ ಮಾತುಗಳು ನಿಮ್ಮ ಮಕ್ಕಳ ಆತ್ಮ ಕೇಳ್ತದೆ. ಅವರ ನ್ಯಾಚುರಲ್ ಬುದ್ಧಿ ಕೇಳದಾಗೆ ಮಾಡಬಹುದು, ಬಟ್ ನೀವೇನು ನಂಬಿಕೆಯಲ್ಲಿ ನಿಮ್ಮ ಮಕ್ಕಳಿಗೆ ಮಾತಾಡುತ್ತೀರಿ, ಅವರ ಸ್ಪಿರಿಟ್ ಆ ಮಕ್ಕಳದ್ದು ಕೇಳ್ತದೆ. ವಿ ಆರ್ ಲಿವಿಂಗ್ ಇನ್ 2 ವರ್ಲ್ಡ್, ಒನ್ ದ ಸ್ಪಿರಿಚುವಲ್ ವರ್ಲ್ಡ್ ಅಂಡ್ ನ್ಯಾಚುರಲ್ ವರ್ಲ್ಡ್. ಕೇಳ್ತದೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಕ್ಕಳು ಬದಲಾಗ್ತಾರೆ. ಗೊತ್ತಿಲ್ಲದ ರೀತಿಯಲ್ಲಿ ಅವರು ಎಕ್ಸಲೆಂಟ್ ಆಗ್ತಾರೆ. ಗೊತ್ತಿಲ್ಲದ ರೀತಿಯಲ್ಲಿ ಅವರು ಚುರುಕಾಗ್ತಾರೆ. ಕೆಲವು ಮಕ್ಕಳು ಆಡ್ಬೋದು ವಾಕ್ಯ ಕೇಳುವಾಗ, ಬಟ್ ಅವರ ಕಿವಿ ಇರ್ತದೆ ಇಲ್ಲಿ. ಫಾಸ್ಟ್ ಏನು ಮಾತಾಡಿದ್ದಾರೆ ಅಂತ ಕೇಳಿದ್ರೆ ನಿಮಗೆ ಗೊತ್ತಿರ್ತದೆ, ಅವ್ರಿಗೆ ಗೊತ್ತಿರ್ತದೆ. ಕೆಲವೊಮ್ಮೆ ಮಕ್ಕಳು, ನೀವು ಅನ್ನಿಸ್ತೀರಿ ಮಕ್ಕಳ ಮುಂದೆ ಏನೇನೋ ಮಾತಾಡ್ತೀರಿ, ಅವ್ರು ಆಡ್ತಾ ಇರ್ತಾರೆ ಅಂತ ಫುಲ್ ಕಿವಿಯಲ್ಲೇ ಇರ್ತದೆ. ಅವರ ಕಿವಿಯಲ್ಲಿರ್ತದೆ. ತಂದೆ ತಾಯಿಗಳ ಬಾಯಲ್ಲೇ ಇರ್ತದೆ ಅವರು. ನೀವು ಅನ್ನಿಸ್ತೀನಿ ಆಡ್ತೀರಿ ಅಂತ, ಯಾರ್ಯಾರೋ ಸುದ್ದಿ ಮಾತಾಡ್ತೀರಿ, ರೈಟ್? ಅವರು ಪಿ 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 ಅವರು ಪಿ ಯಲ್ಲಿದ್ದೀರಿ ಅಂತ ತಿಳಿಸ್ತೀನಿ. ನೋ, ಅವರು ಪಿ ಯಲ್ಲಿಲ್ಲ, ಅವರ ಕಿವಿ ನಿಮ್ಮ ಬಾಯಲ್ಲಿದೆ. ಯಾಕೆ, ನನಗೆ ಸಹ ಮಕ್ಕಳಿದ್ದಾರೆ, ಗೊತ್ತು ನನಗೆ. ನಾನು ಯಾರ ಬಗ್ಗೆ ಮಾತಾಡೋದಿಲ್ಲ, ಬಟ್ ನಾವು ಏನೆಲ್ಲ ಮಾತಾಡ್ತೇವೆ ಮತ್ತೆ ಮೆಲ್ಲ ಅವರು ಹೇಳ್ತಾರೆ. ಹೇಗೆ ಪಿ 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 ಅವ್ರು ಆಡುವುದು, ಕಿವಿ ಫುಲ್ ಇಲ್ಲಿ. ವಾಕ್ಯ ಮಾತಾಡಿದ್ರು ಅವರು, ಪಿ 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 ಹೇಳಿದ್ರು. ಆಗ ಫಾಸ್ಟ್ ಏನು ಮಾತಾಡುದು, ಎಂತ ಮಾತಾಡ್ತೀನಿ ನೀವು ಅಂತ ಹೇಳ್ತಾರೆ ಅವರು. ನಿಮ್ಮ ಮಕ್ಕಳು ಇಷ್ಟು ಹುಷಾರಂತ ಹೇಳಿದರೆ ನೆನಪಿಟ್ಟುಕೊಳ್ಳ್ರಿ, ಅವರು ಪಿ 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 ಹೇಳಿದ್ರು, ಫಾಸ್ಟ್ ಹೇಳುವ ವಾಕ್ಯ ಅವರಿಗೆ ಗೊತ್ತಿದೆ. ಕೆಲವೊಮ್ಮೆ ಮಕ್ಕಳು ನನ್ನ ಹತ್ರ ಬಂದು ಹೇಳ್ತಾರೆ, ರೈಟ್? ಅವ್ರು ಮಾತಾಡ್ತಾರೆ ವೈಯಕ್ತಿಕವಾಗಿ. ಹಲೋ ಹೇಳ್ರಿ, ನಾನು ಇದ್ದ ಹಾಗೆ ಇರುವುದಿಲ್ಲ.
ನಮ್ಮ ಮಕ್ಕಳು ಬೆಸ್ಟ್ ಮಕ್ಕಳು, ನಮ್ಮ ಸಭೆಯ ಮಕ್ಕಳು ನನಗೆ ಚಾಕ್ಲೇಟ್ ಎಲ್ಲ ತಂದು ಕೊಡ್ತಾರೆ. ಅವರದೆಲ್ಲ ನನ್ನ ಫ್ರೆಂಡ್. ಹೌದು, ಕೆಲವರು ನನ್ನ ಬಾಡಿಗಾರ್ಡ್ ಆಗಿ ಬರ್ತಾರೆ ಮಕ್ಕಳು, ನಾನು ಫಾಸ್ಟರ್ ಬಾಡಿಗಾರ್ಡ್ ಅಂತ. ಓಕೆ, ಅದರಿಂದ ಬಿ ಕೇರ್ಫುಲ್. ನಿಮ್ಮ ಮಕ್ಕಳ ಬಗ್ಗೆ ಏನೇನು ಮಾತಾಡಬೇಡ್ರಿ. ಮಕ್ಕಳ ಬಗ್ಗೆ ಯಾವಾಗಲೂ ವಾಕ್ಯವನ್ನು ಮಾತಾಡಿ. ರೈಟ್? ಬೈಬಲ್ ಏನು ಹೇಳ್ತದೆ? ನಿಮ್ಮ ಮಕ್ಕಳನ್ನು ಏನು ಮಾಡಬೇಡ್ರಿ, ಕೆಣಕಿಸ್ಬೇಡ್ರಿ. ಬೈಬಲ್ ಹೇಳ್ತದೆ ನಿಮ್ಮ ಮಕ್ಕಳನ್ನು ಕೆಣಕಿಸ್ಬೇಡ್ರಿ. ಅವರ ಪಾಸ್ಟ್ ಮಿಸ್ಟೇಕನ್ನು ಯಾವಾಗಲೂ ಮಾತಾಡಬೇಡ್ರಿ. ಏನಾಗಿ ಹೀಗೆ ಮಾಡಿದ್ದಲ್ಲ, ಹೀಗೆ ಮಾಡಿದ ಇನ್ನೂ ಒಮ್ಮೆ ಮಾತಾಡಿದ ನಂತರ, ಕರೆಕ್ಷನ್ ಕೊಟ್ಟ ನಂತರ ಫರ್ಗಿವ್ ಆ್ಯಂಡ್ ಫರ್ಗೆಟ್. ರೈಟ್? ನಿಮ್ಮ ಮಕ್ಕಳಿಗೆ ಏನಾದರೂ ಕರೆಕ್ಷನ್ ಕೊಡುವುದಾದರೆ ಅವರಿಗೆ ವಾಕ್ಯ ತೋರಿಸಿ. ಓಕೆ ಓಕೆ, ನಾವೆಲ್ಲರೂ ದೇವರ ಸಂಧಾನ ನಿಂತ್ಕೊಳ್ಳುವ. Thank you, Lord. Thank you, Holy Spirit. Thank you, Lord, your presence. Thank you, Lord, your grace. Thank you, Lord, your anointing. ತಂದೆ, ನೀನು ಒಳ್ಳೆಯವನು, ನಿನ್ನ ಕೃಪೆಯು ಶಾಶ್ವತವಾದುದು. ಸಂಪೂರ್ಣವಾದ ಹೃದಯ, ಸಂಪೂರ್ಣವಾದ ಮನಸ್ಸು, ನಮ್ಮ ಶಕ್ತಿಯಿಂದ ಕ್ರಿಸ್ತನಲ್ಲಿ ನಾವು ನಿನ್ನನ್ನು ಪ್ರೀತಿ ಮಾಡುತ್ತೇವೆ. ನೀನು ನಮ್ಮನ್ನು ಪ್ರೀತಿ ಮಾಡಿದಂತೆ ನಾವೆಲ್ಲರನ್ನು ಪ್ರೀತಿಸುವವರಾಗಿದ್ದೇವೆ. ವಿ ನೆವರ್ ಹೇಟ್ ಎನಿ ಒನ್, ನೆವರ್ ಡಿಸ್ಲೈಕ್ ಎನಿ ಒನ್. ನಾವು ಯಾರನ್ನು ಹೇಟ್ ಮಾಡುವುದಿಲ್ಲ, ಯಾಕೆಂದರೆ ನಾವು ಕ್ರಿಸ್ತನಲ್ಲಿ ಇದ್ದೇವೆ. ಕ್ರಿಸ್ತನ ಜೀವವು ನಮ್ಮಲ್ಲಿ ಇದೆ. ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸಿದಾತನ ಆತ್ಮನು ನಮ್ಮ ಒಳಗೆ ವಾಸ ಮಾಡುತ್ತಾ ಇದ್ದಾನೆ. ನಮ್ಮ ಒಳಗೆ ವಾಸ ಮಾಡುವ ಅದೇ ಆತ್ಮನ ಮೂಲಕ ನಮ್ಮ ಮೃತ್ಯ ದೇಹಕ್ಕೆ ನೀನು ಜೀವ ಕೊಟ್ಟಿದೆ. ನಮ್ಮ ದೇಹದ ಎಲ್ಲ ಅಂಗಗಳು ಅದು ನಾರ್ಮಲ್ ಆಗಿ ಕೆಲಸ ಮಾಡುತ್ತವೆ. ತಂದೆ, ನಾವು ಯಾರ ಬಗ್ಗೆ ಕೇಡು ಮಾತಾಡುವುದಿಲ್ಲ, ಯಾರಿಗೆ ನಾವು ಕೇಡು ಬಯಸುವುದಿಲ್ಲ. ಕಮಾನ್ 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 ರಿಪೆಂಟ್. ನಾವು ನಕಾರಾತ್ಮಕ ಮಾತುಗಳನ್ನು ಮಾತಾಡುವುದಿಲ್ಲ. ನಾವು ಸಾಯುವುದಿಲ್ಲ, ಬದುಕುತ್ತೇವೆ. ಯಾವಿನ ಕ್ರಿಯೆಗಳನ್ನು ನಾವು ಸಾರುವರಾಗಿದ್ದೇವೆ. ಒಂದು ವೇಳೆ ನೀವು ಹೇಳುವುದಾದರೆ ಆ ಬೇಟೆಗಾರನ ಬಲೆಯಿಂದ ಹೊರಗೆ ಬನ್ನಿ, ಹೇಳ್ರಿ, ನಾನು ಸಾಯುವುದಿಲ್ಲ, ಬದುಕುತ್ತೇನೆ, ಯಾಹುವಿನ ಕ್ರಿಯೆಗಳನ್ನು ನಾನು ಸಾರುತ್ತೇನೆ. ಒಂದು ವೇಳೆ ನಿಮ್ಮ ತಂದೆ ತಾಯಿಗಳು ನೀವು ಗೌರವಿಸ್ತಿಲ್ಲ, ಹಾನರ್ ದೆಮ್, ಅವ್ರಿಗೆ ಕೊಡುವಂಥದ್ದನ್ನು ಕೊಡಿರಿ. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗೆ ಕರೆಕ್ಟ್ ಮಾಡಿ. ಒಂದು ತಾಯಿಯ ರೆಸ್ಪಾನ್ಸಿಬಿಲಿಟಿ, ಹೇಗೆ ತಂದೆಯನ್ನು ಗೌರವಿಸಬೇಕು, ಹೇಗೆ ತಂದೆಯನ್ನು ಪ್ರೀತಿಸಬೇಕು. ಯಾವತ್ತು ಮನೆಯಲ್ಲಿ ಗುಂಪುಗಾರಿಕೆ ಮಾಡಬೇಡ್ರಿ. ಥ್ಯಾಂಕ್ ಯು ಲಾರ್ಡ್. ವರ್ಶಿಪ್ ಯು ಫಾದರ್. ಗ್ಲೋರಿ ಗ್ಲೋರಿ. ಮ್ಯಾಗ್ನಿಫೈ ಯುವರ್ ನೇಮ್. ಹೋಲಿ, yes Lord, holy are you, Lord God Almighty. Worthy is the Lamb, worthy is the Lamb, worthy is the Lamb. You are holy. Yes Lord, we thank you. Holy are you, Lord God Almighty. Worthy is the Lamb, worthy is the Lamb, worthy is the Lamb. You are holy. ತಂದೆ, ನಮ್ಮ ಸಭೆಯ ಮಕ್ಕಳು ಎಕ್ಸಲೆಂಟ್ ಆಗಿದ್ದಾರೆ. ಅವರು ದೇವರಿಂದ ಕಲಿಯುತ್ತಾರೆ. ಅವರಿಗೆ ದೇವರ ಸ್ವರವು ಕೇಳಿಸಲ್ಪಡುತ್ತದೆ. ಅವರು ದೇವರ ವಾಕ್ಯವನ್ನು ಮಾತಾಡುವವರಾಗಿದ್ದಾರೆ. ಅವರು ಕ್ರಿಸ್ತನಲ್ಲಿ ಉರಿಯುವವರಾಗಿದ್ದಾರೆ. ಅವರ ವಿರುದ್ಧವಾಗಿರುವ ಎಲ್ಲ ವಿಕೆಡ್ ಕೌನ್ಸಿಲ್ಗಳು, ವಿಕೆಡ್ ಮಾತುಗಳು, ನಕಾರಾತ್ಮಕ ಮಾತುಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಟ್ಟಿದೆ. ನಮ್ಮ ಮಕ್ಕಳು ಯಾವಾಗಲೂ ಟಾಪರ್ ಆಗಿರುತ್ತಾರೆ. ನಮ್ಮ ಮಕ್ಕಳು ಎಕ್ಸಲೆಂಟ್ ಆಗಿರುತ್ತಾರೆ. ಅವರು ಕ್ರಿಸ್ತನಲ್ಲಿ ಉರಿಯುವವರಾಗಿದ್ದಾರೆ. ಅವರು ನಂಬಿಕೆಯಿಂದ ನಂಬಿಕೆಗೆ, ಮಹಿಮೆಯಿಂದ ಮಹಿಮೆಗೆ ಹೋಗುವವರಾಗಿದ್ದಾರೆ. ನಮ್ಮ ಸಭೆ ಎಲ್ಲ ದಂಪತಿಗಳು ಅವರು ಪ್ರೀತಿಯಲ್ಲಿ ನಡೆಯುವವರಾಗಿದ್ದಾರೆ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಡೆಯುವವರಾಗಿದ್ದಾರೆ.
Every quarreling spirit, I break you and cancel your power in the name of Jesus. ಥ್ಯಾಂಕ್ ಯು ಲಾರ್ಡ್. ಅವರ ಮಧ್ಯದಲ್ಲಿ ಸಮಾಧಾನ ಉಂಟಾಗುತ್ತದೆ, ಅವರ ಮಧ್ಯದಲ್ಲಿ ಅನ್ಯೋನ್ಯತೆ ಉಂಟಾಗುತ್ತದೆ. ದೇ ವಿಲ್ ಬಿ ಎ ಟೆಸ್ಟಿಮನಿ ಫಾರ್ ಮೆನಿ ಕಪಲ್ಸ್ ಓ ಗಾಡ್ ಇನ್ ದ ನೇಮ್ ಆಫ್ ಜೀಸಸ್. ಪ್ರತಿಯೊಂದು ಕರ್ತನೆ ಕುಟುಂಬದವರು ಇನ್ನೊಂದು ಕುಟುಂಬವನ್ನು ಕಟ್ಟುವರಾಗಿದ್ದಾರೆ. ಅವರು ಇನ್ನೊಂದು ಕುಟುಂಬವನ್ನು ಕಟ್ಟುವಾಗ ಅವರ ಕುಟುಂಬವು ಕಟ್ಟಲ್ಪಡುತ್ತದೆ. ಇನ್ನೊಬ್ಬರ ಮದುವೆಯನ್ನು ಕಟ್ಟುವಾಗ ಅವರ ಮದುವೆ ಕಟ್ಟಲ್ಪಡುತ್ತದೆ. ಇನ್ನೊಬ್ಬರ ಮಕ್ಕಳನ್ನು ಕಟ್ಟುವಾಗ ಅವರ ಮಕ್ಕಳು ಕಟ್ಟಲ್ಪಡುತ್ತಾರೆ. ತಂದೆ ತಾಯಿಗಳು ಯಾವಾಗಲೂ ಮಕ್ಕಳನ್ನು ಪ್ರೀತಿ ಮಾಡಲಿ, ಮಕ್ಕಳು ಯಾವಾಗಲೂ ತಂದೆ ತಾಯಿಗಳನ್ನು ಗೌರವಿಸಲಿ, ಪ್ರೊಟೆಕ್ಟ್ ಆಗಲಿ. ಥ್ಯಾಂಕ್ ಯು ಲಾರ್ಡ್. ಐ ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಓ ಗಾಡ್. ತಂದೆ, ಯಾರು ಅನಾರೋಗ್ಯದಲ್ಲಿದ್ದಾರೆ, ಯಾರು ಕಾಯಿಲೆಯಲ್ಲಿದ್ದಾರೆ, ಅವರೆಲ್ಲರಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅವರೆಲ್ಲರೂ ಸ್ವಸ್ಥತೆಯನ್ನು ಹೊಂದಲಿ. I release your healing anointing, O God. No spirit of death, no spirit of accident, no spirit of witchcraft can rule over their life. In the mighty name of Jesus, I take authority over every wicked spirit. I bind you and cast you out your power in the name of Jesus. Oh, declare it. I will live long. Oh, thank you, Jesus. I bless each and every one, oh God. Thank you, Father. ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಕರ್ತನಿಗೊಂದು ಜೋರಾಗಿ ನಾವು ಚಪ್ಪಾಳೆ ತಟ್ಟುವ. ಓಕೆ, ನಾವಿನ್ನೊಂದು ಭಾಗಕ್ಕೆ ನಾವು ಬಂದಿದ್ದೇವೆ. ಲೆಟ್ ಅಸ್ ವರ್ಷಿಪ್ ಗಾಡ್ ವಿತ್ ದ ಆಫರಿಂಗ್. ಆತನು ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ರೊಟ್ಟಿಯನ್ನು ಕೊಡುತ್ತಾನೆ. Let us honor God with the offering. Thank you, Father. Thank you, Jesus. ತಂದೆ, ಭೂಮಿಯ ಅದಲ್ಲಿರುವ ಸಮಸ್ತವು ನಿನ್ನದು. ನೀನು ಕೊಟ್ಟದ್ದನ್ನು ನಾವು ನಿನಗೆ ಕೊಡ್ತಾ ಇದ್ದೇವೆ ಮತ್ತು ನಿನ್ನನ್ನು ಗೌರವಿಸ್ತಾ ಇದ್ದೇವೆ. ನೀನು ಬಿತ್ತುವವನಿಗೆ ಬೀಜ, ಉಣ್ಣುವವನಿಗೆ ರೊಟ್ಟಿಯನ್ನು ಕೊಡುತ್ತೇವೆ. ನಾವೇನು ನಿನಗೆ ಕೊಡ್ತಾ ಇದ್ದೇವೆ, ನಿನ್ನನ್ನು ಗೌರವಿಸ್ತೇವೆ, ಆನರ್ ಮಾಡುತ್ತೇವೆ, ಸನ್ಮಾನಿಸ್ತೇವೆ. ನಿನ್ನ ವಾಕ್ಯ ಹೇಳ್ತದೆ, ನಿನ್ನನ್ನು ಸನ್ಮಾನಿಸುವವರು ಸನ್ಮಾನಿಸಲ್ಪಡುವರು, ನಿನ್ನನ್ನು ತಿರಸ್ಕರಿಸುವರು ತಿರಸ್ಕಾರಕ್ಕೆ ಗುರಿಯಾಗುವರು. ಬಟ್ ನಿನ್ನನ್ನು ಸನ್ಮಾನಿಸ್ತೇವೆ. ಇದುವರೆಗೂ ನಮ್ಮನ್ನು ಕಾಪಾಡಿದ ಆತನು, ನಡೆಸಿದ ಆತನು ನೀನು, ಮುಂದೆ ನಡೆಸುವ ಆತನು ನೀನು, ನಮ್ಮ ಭವಿಷ್ಯಕ್ಕೆ ಆಧಾರ ನೀನಾಗಿದ್ದೆ. ಥ್ಯಾಂಕ್ ಯು. ನಮ್ಮ ತಂದೆಯ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೆಗಿಸುವನಾಗಿದ್ದಾನೆ. ಬಿಲೀವ್ ಅಂಡ್ ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಆಮೆನ್, ಆಮೆನ್.